ಅದೇ ಕೋಕೋವಾ ಸರ್. ಈಗ ಈ ಹಣ್ಣು ತಿಂದಾದ್ಮೇಲೆ ಇವಾಗ ಬೀಜನ ಎಷ್ಟು ಬಿಡದ? ಅದೇ ಚಾಕ್ಲೇಟ್ ಮೇಡಮ್, ಅದೆಷ್ಟು ಬಿಟ್ರೆ ಚಾಕ್ಲೇಟ್ ಎಷ್ಟಂಗೆ. 1 kg ಕೋಕೋವಾ ಬೀಜಿಗೆ ಎಷ್ಟು ತಗೊಳ್ತಾರೆ? 700 ರೂಪಾಯಿ ಹೊಡಿದ್ದೀನಿ. 330 ಗಿಡ 50 kg ಅಷ್ಟು ಕೊಡುತ್ತಾ ನಿಮ್ಗೆ ಬೀಜಗಳನ್ನ? ಕೊಡುತ್ತೆ ಮೇಡಮ್, ವರ್ಷಕ್ಕೆ 2 ಫಸಲು ಬರುತ್ತೆ. 1 kgಗೆ 700 ರೂಪಾಯಿ ಅಂತೆ. 50 kg ಅಂತಂದ್ರೆ 35,000 ರೂಪಾಯಿನ ವರ್ಷದಲ್ಲಿ 2 ಬಾರಿ ದುಡಿತಾರೆ ಅಂತಂದ್ರೆ 35 70,000. ಈ ಕೋಕೋವಿಂದಾನೇ 70,000 ರೂಪಾಯಿ ಹಣವನ್ನ ಗಳಿಸುವಂತ ರೈತ ಕೀರ್ತಿಯವರಾಗಿದ್ದಾರೆ. ಆರ್ಗ್ಯಾನಿಕ್ ಮಾಡ್ತಾ ಇದೀವಿ ಸರ್ ಅಂದಾಗ ಬಹಳ ಖುಷಿ ಪಟ್ರು. ಏನಕ್ಕೆ ಕೋಕೋ ಆಯ್ಕೆ ಮಾಡ್ಕೊಂಡಿ ಅಂದ್ರೆ ಕೋಕೋ ಮೇಂಟೆನೆನ್ಸ್ ಕಮ್ಮಿ. ಒಂದು ಬಾಂಡ್ಲಿ ಗೊಬ್ಬರ ಹಾಕಿ ಗೋಕುಪಾಮೃತ, ಜೀವಾಮೃತ, OWDC, ಈಗ ನಾನು ಮಾಡ್ತಾ ಇರೋಂಥ ಎರೆಜಲ ಸ್ಪ್ರೇ ಮಾಡ್ತಾ ಬಂದಿದೀವಿ. 3 ವರ್ಷದ ಮೇಲ್ಪಟ್ಟು ನಿಮಗೆ ಫಸಲು ಬರುತ್ತೆ ಅಂತ. ನಂದು 1 ವರ್ಷ 3 ತಿಂಗಳಿಗೆ ಶುರು ಆಯ್ತು ಮೇಡಮ್. ಹೆಂಗ್ ಬೇಕೋ ಹಂಗ್ ಹೊಡ್ಕೊಳುತ್ತೆ. ಇದ್ ಕಡೆ ಏನಾದ್ರು ತೊಂದರೆ ಆಗುತ್ತಾ ಇದನ್ನು ಕಟ್ ಮಾಡೋದು, ಹಿಂಗ್ ಕಟ್ ಮಾಡಿ ನಮ್ಗೆ ಗಿಡಕ್ಕೆ ಆಕಾರ ನಾವೇ ಕೊಡೋದು ಹೆಂಗ್ ಬೇಕೋ ಹಂಗೆ. ಅಂದ್ರೆ ಉದಾಹರಣೆ ಇಲ್ಲಿ ಅಡಿಕೆ ಕೀಳ್ತೀವಿ ಅಂತಂದ್ರೆ ಇಲ್ಲಿ ತೊಂದರೆ ಆಗುತ್ತೆ ಅಂದ್ರೆ ಈ ತೋಗ ಕೊಂಬೆನ ಈ ಕಡೆ ತಿರ್ಸ್ಕೊಳ್ಳೋದು. ಬಂದ್ಬಿಟ್ಟು ಬುಡದಿಂದನೂ ಆಗುತ್ತೆ ಸರ್. ಹೂವು ಆಗೋದು ಮಾತ್ರ ಬುಡದಿಂದಾನೆ. ಕೆಂಜ್ಗೆ ಸಿಕ್ಕಾಪಟ್ಟೆ ಅಂತ ಇವ್ರು ಬೆಳಿತೀರ ರೈತರ ಹೆಂಗ್ ಅಂದವ್ರೆ ಅಂತ ಟೆನ್ಷನ್ ತಗೊಬಿಡ್ರಿ. 100% 3G ಟ್ರೈ ಮಾಡಿದ್ರೆ ಹೋಗುತ್ತೆ. ನಮ್ಗೆ ಈ ಅಡಿಕೆ ತೋಟನೇ ಬೃಂದಾವನ ಮೇಡಮ್. ಈ ಏನ್ ಕಳೆ ಕಾಣ್ತಾ ಇದೆ ಇದೇ ಈ ಬೃಂದಾವನಕ್ಕೆ ತೇಜಸ್. ನನ್ನ ಬೃಂದಾವನಕ್ಕೆ ಏನೇ ಸಮಸ್ಯೆ ಬಂದ್ರು ನಮ್ಮ ತಂದೆ ತಾಯಿನೇ ಕೃಷ್ಣ ರುಕ್ಮಿಣಿ, ಆದ್ರೆ ನಾನು ಒಂಥರ ಗೋಪಾಲಕ ಇದ್ದಂಗೆ. ನಮಸ್ಕಾರ ರೈತ ಬಾಂಧವರೇ, ಗುಡ್ ಮೈನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಖನಿ. ಕಳೆದ ಬಾರಿ ಕೀರ್ತಿ ಅವರ ತೋಟಕ್ಕೆ ಬಂದಾಗ ಅಡಿಕೆಯ ಮಧ್ಯೆ ಇವರು ಕರಿಬೇವನ್ನ ಬೆಳೆದಿದ್ದನ್ನ ತೋರಿಸಿದ್ವಿ, ಗುಂಪು ಬಾಳೆ ಬೆಳೆದಿದ್ದನ್ನ ತೋರಿಸಿದ್ವಿ. ಅಷ್ಟೇ ಯಾಕೆ ವೆಲ್ವೆಟ್ ಬೀನ್ಸ್ ಅನ್ನ ಬೆಳೆದು ಇವರು ತಮ್ಮ ಕೃಷಿ ಭೂಮಿಗೆ ಯಾವ ರೀತಿಯಾಗಿ ಹಸಿರೆಲೆ ಗೊಬ್ಬರ ಮಾಡಿಕೊಂಡು ಅದರಿಂದ ಉತ್ಪನ್ನವನ್ನು ತೆಗೆದು ಮತ್ತು ಭೂತಾಯಿಗೆ ಯಾವ ರೀತಿ ಗೊಬ್ಬರ ಕೊಟ್ಟರು ಅನ್ನೋದನ್ನು ಕೂಡ ತೋರಿಸಿದ್ವಿ. ಅದರ ಜೊತೆಗೆ ಈ ಇಡೀ ಕೃಷಿ ಭೂಮಿಯನ್ನ ಒಂದು ಅಗಳಷ್ಟು ಕೂಡ ಇವರು ರಾಸಾಯನಿಕ ಗೊಬ್ಬರಗಳನ್ನ ಬಳಸದೆ ಎರೆಹುಳು ಗೊಬ್ಬರ ಮತ್ತೆ ಎರೆಹುಳುವಿನ ಆ ಎರೆ ಜಲದಿಂದ ಇವರು ಇವತ್ತು ಇವರ ತೋಟವನ್ನ ಕಾಪಾಡ್ಕೊಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಹೇಳಿದ್ವಿ. ಇವತ್ತು ಇದೇ ಅಡಿಕೆ ತೋಟದ ಮಧ್ಯೆ ಕೋಕೋವಾ ಬೆಳೀತಿದ್ದಾರೆ, ಏಲಕ್ಕಿ ಬೆಳೀತಿದ್ದಾರೆ. ಸದ್ಯಕ್ಕೀಗ ನಾವು ಕೋಕೋವಾನ ಹೆಂಗೆ ಬೆಳೀತಿದ್ದಾರೆ ಹೆಸರು ಕೇಳ್ತಾ ಇದ್ದಂತೆ ಇದೊಂದು ವಿದೇಶಿ ಬೆಳೆ ಅಂತ ಅನ್ಸುತ್ತೆ. ಸೊ ಈ ವಿದೇಶಿ ಬೆಳೆಯನ್ನ ನಮ್ಮ ನೆಲದಲ್ಲಿ ಹೆಂಗೆ ಬೆಳಿಬೇಕು ಮತ್ತೆ ಇದರ ಒಂದು ಯಾವ ರೀತಿಯಾಗಿ ನೋಡ್ಕೊಳ್ಬೇಕು, ಉತ್ತಮ ಇಳುವರಿ ಸಿಗಬೇಕು ಅಂತಂದ್ರೆ ಯಾವ ರೀತಿ ಬೆಳಿಬೇಕು, ಈ ಬೆಳೆ ನಮ್ಮ ಕೈಗೆ ಇಳುವರಿಯನ್ನ ಕೊಡಬೇಕು ಅಂತಂದ್ರೆ ಸರಿಸುಮಾರು ಎಷ್ಟು ದಿನಗಳ ಕಾಲ ಸಮಯ ತೆಗೆದುಕೊಳ್ಳುತ್ತೆ, ಇಳುವರಿ ಬಂದಾದ ನಂತರ ಮಾರ್ಕೆಟಿಂಗ್ ಮಾಡೋದಾದ್ರೂ ಹೇಗೆ, ಎಲ್ಲದರ ಬಗ್ಗೆಯೂ ಕೂಡ ಇವತ್ತಿನ ವಿಡಿಯೋದಲ್ಲಿ ಕೀರ್ತಿ ಅವರ ಜೊತೆಗೆ ಮಾತಾಡ್ತಾ ಹೋಗೋಣ. ಸೊ ಹಾಗಾಗಿ ವಿಡಿಯೋನ ಅಂತ್ಯದವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸರ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್. ಈಗ ಹಲವು ಬೆಳೆಗಳನ್ನ ಅಡಿಕೆ ಮಧ್ಯೆ ಹಾಕಿದ್ದನ್ನ ನಾವು ನೋಡಿದ್ವಿ. ತುಂಬಾ ಇನ್ಸ್ಪಿರೇಷನ್ ತಗೊಂಡು ಹಲವು ರೈತರು ನಿಮ್ಮನ್ನ ಈಗ ಅನುಕರಣೆ ಮಾಡ್ತಿದ್ದಾರೆ. ಇದೇನು ಸರ್ ಇದು ಹೊಸದಾಗಿ ಕೋಕೋವಾನು ಬೆಳಿತೀನಿ ಅಂತಿದ್ದೀರಿ, ಏಲಕ್ಕಿನೂ ಬೆಳಿತೀನಿ ಅಂತಿದ್ದೀರಿ? ಮೇಡಮ್ ಈಗ ಏನಾಗುತ್ತೆ ಅಂತಂದ್ರೆ ಅಡಿಕೆ ನೆರಳು ಬೆಳೆಸಿ ಏನೆಲ್ಲ ಮಾಡ್ಬೋದು ಅನ್ನೋದೇ ಈ ಕಾನ್ಸೆಪ್ಟ್. ಹೌದು. ಏನಪ್ಪ ಇಂಪಾರ್ಟೆಂಟ್ ಅಂದ್ರೆ ಅಡಿಕೆ ತೋಟದಲ್ಲಿ ಬಹುಬೆಳೆ ಬೆಳಿತಾರೆ. ನನ್ಗೆ ಏನಪ್ಪಾ ಅಂತಂದ್ರೆ ನಮ್ಗೆ ಈ ಅಡಿಕೆ ತೋಟನೇ ಬೃಂದಾವನ ಮೇಡಮ್. ವೈವಿಧ್ಯತೆಯ ಬೃಂದಾವನ ಮಾಡಬೇಕು ಅನ್ನೋದೇ ನನ್ನ ಕಾನ್ಸೆಪ್ಟ್. ಈ ಏನ್ ಕಳೆ ಕಾಣ್ತಾ ಇದೆ ಇದೇ ಈ ಬೃಂದಾವನಕ್ಕೆ ತೇಜಸ್. ಈ ಕೋಕೋವಾ ಬೆಳಿಬೇಕು ಅಂತಂದ್ರೆ ಮೂಲ ಕಾರಣ ಏನು, ಏನಕ್ಕೆ ಈ ಬೆಳೆನೇ ನೀವು ಆಯ್ಕೆ ಮಾಡ್ಕೊಂಡ್ರಿ, ಮತ್ತೆ ಅಡಿಕೆ ಮಧ್ಯೆ ಇದೇ ಬೆಳೆ ಸೂಕ್ತ ಅಂತ ಹೇಳಿ ಯಾಕೆ? ಮೇಡಮ್ ಈಗ ಅಡಿಕೆಯಲ್ಲಿ ಏನಾಗುತ್ತೆ ಅಂದ್ರೆ ಕನಿಷ್ಠ ಪಕ್ಷ ಈಗ ನಮ್ಮ ಅಡಿಕೆ ಏನು ಈ ಹಂತದಲ್ಲಿದೆ ಇದಕ್ಕೆ ಕನಿಷ್ಠ ಅಂದ್ರೆ 60% 70% ಶೇಡ್ ಬೇಕು. ಅಂದ್ರೆ ಕೋಕೋಗೆ ಅಥವಾ ಏಲಕ್ಕಿ ಯಾವುದೇ ಬೆಳೆ ಆಗಲಿ ಬಹು ಬೆಳೆಗೆ ತೋಟಗಾರಿಕೆ ಬೆಳೆಗಳಿಗೆ 60% ಶೇಡ್ ಬೇಕು. ಅದು ನನ್ನ ಹತ್ರ ಐತೆ. ಒಂದು. ಆಮೇಲೆ ಈ ಕೋಕೋನ ಯಾಕೆ ಆಯ್ಕೆ ಮಾಡ್ಕೊಂಡಿದ್ವಿ ಅಂತಂದ್ರೆ ನಮ್ದು ದಾಯ ಆಗಲ್ಲ. ಅಂದ್ರೆ ನಮ್ದು ದಾಯ 9-10 ದಾಯ. ಅಡಿಕೆಯಿಂದ ಅಡಿಕೆಗೆ 9-10 ದಾಯ. ಎಷ್ಟು ಅಡಿಕೆ ಗಿಡದ ಮಧ್ಯೆ ಅಂದ್ರೆ 4 ಗಿಡ ಅಡಿಕೆ ಗಿಡದ ಮಧ್ಯೆ ನಾಟಿ ಮಾಡಿರೋದು. ಈಗ ಏನಿದೆ ಇದು ಕಾಣ್ತಿದ್ಯಲ್ಲ ಇದು ಎಡದಾಯ ಕಟ್ಟಿದೀವಿ ಮೇಡಮ್. ನಾವು ಇದಾಲೆ 17 ವರ್ಷ ಆಯ್ತು. 17 ವರ್ಷದ ಇದಕ್ಕೆ ನಾವೀಗ ಎಡದಾಯ ಕಟ್ಟಿದೀವಿ. ಓಕೆನಾ. ಈ ಚೌಕಾಕಾರದಲ್ಲಿ ನಾವೇನಕ್ಕೆ ಕೋಕೋ ಆಯ್ಕೆ ಮಾಡ್ಕೊಂಡಿ ಅಂದ್ರೆ ಕೋಕೋ ಮೇಂಟೆನೆನ್ಸ್ ಕಮ್ಮಿ ಒಂದು. ಆಮೇಲೆ ಇದು ಬಹುಬೆಳೆಯಾಗಿ ಸೂಕ್ತ ಆಗುತ್ತೆ ಅಡಿಕೆ ತೋಟಕ್ಕೆ. ದ್ವಿದಳ ಧಾನ್ಯ. ಆಮೇಲೆ ಇದ್ರ ಎಲೆ ಉದ್ರಿ ನಮ್ಗೆ ಮಾಯಿಶ್ಚರ್ ಮೇಂಟೈನ್ ಮಾಡುತ್ತೆ. ಆಮೇಲೆ ಭೂಮಿನ ಫಲವತ್ತತೆಯಾಗಿ ಇಟ್ಕೊಂತೈತೆ, ತೇವಾಂಶ ಇರುತ್ತೆ. ಆಮೇಲೆ pH ನ ಸಮತೋಲನ ಕಾಪಾಡ್ಕೊಂತೈತೆ. ಅದ್ರ ಸಲುವಾಗಿ ಇದನ್ನ ಸಾಕು. ಯಾಕಂದ್ರೆ ಒಂದು ಗಿಡದಿಂದ 4-5 ತರ ಉಪಯೋಗ ಆಗುತ್ತೆ ಅಂದ್ರೆ ಅದನ್ನ ಯಾಕೆ ಹಾಕಬಾರ್ದು ಅನ್ನೋ ಒಂದು ಕಾನ್ಸೆಪ್ಟ್. ಆಮೇಲೆ ನಂದು ದಾಯ ಹತ್ರ ಇದೆ ಮೇಡಮ್. ಅಂದ್ರೆ ಕೋಕೋಯಿಂದ ಕೋಕೋಗೆ ದಾಯ 9 ಅಡಿ ಇರೋದು. ನಿಜವಾದ ದಾಯ 18 ಅಡಿ ಹಾಕ್ಬೇಕು. ಕರೆಕ್ಟ್ ಆಗಿ 18 ಅಡಿ ಹಾಕ್ಬೇಕು. ನಾನು ಯಾಕೆ 9 ಅಡಿ ಟ್ರೈ ಮಾಡಿದೀನಿ ಅಂತಂದ್ರೆ ಏನಾಗುತ್ತೆ ಅಂತ ನೋಡ್ಬೇಕು ಅನ್ನೋ ಒಂದು ಉದ್ದೇಶ. ಯಾಕೆ 18 ಅಡಿ 9 ಅಡಿ ಹಾಕೋದು ಏನಾಗುತ್ತೆ ಅಂತ. ಕೆಲವೊಬ್ರು ಹೇಳಿರೋದು ಏನಂದ್ರೆ 9 ಅಡಿ ಹಾಕಿದಾಗ ಇಳುವರಿ ಕಮ್ಮಿ ಆಗುತ್ತೆ ಅಂತ. ನಂದ್ರಲ್ಲಿ ಎಲ್ಲೂ ಇಳುವರಿ ಕಮ್ಮಿ ಆಗಿಲ್ಲ. ಆದ್ರೆ ಮುಂದೆ ಕಮ್ಮಿ ಆಗ್ಬೋದು ಅನ್ನೋ ಮನ್ಸಿಗೆ ಬಂದ್ರೆ ನಾನು ಒಂದು ಗಿಡನ
ಬರೇ ಇದನ್ನ ಇದು ಹೆಸರಲ್ಲಿ ಗೊಬ್ಬರ ಬೆಳೆಸ್ಕೊಂತೀನಿ. ಹ್ಮ್ ಬ್ರೂನಿಂಗ್ ಮಾಡ್ಕೋಬೇಕು. ಇದು ಮೇನ್ ಕಾನ್ಸೆಪ್ಟ್. ಕೋಕೋ ಹಾಕಾದ್ಮೇಲೆ ಬ್ರೂನಿಂಗ್ ಮಾಡ್ಬೇಕು ನಾವು. ಓಕೆ. ಆಕಾರ ನಾವೇ ಕೊಡೋದು ಅದಕ್ಕೆ. ಹೆಂಗ್ ಬೇಕು ಹಂಗೆ ನಾವು ಅಡಿಕೆ ಹಿಡಿಯುವಾಗ ತೊಂದರೆ ಆಗದಂಗೆ, ಅಥವಾ ನಾವು ಉಳುಮೆ ಮಾಡ್ಕೊಂತೀವಿ ಅಂದಾಗ ಅದಕ್ಕೆ ತೊಂದರೆ ಆಗದಂಗೆ ಮಾಡ್ದಂಗೆ ನಾವು ಅದಕ್ಕೆ ಆಕಾರ ಕೊಡ್ಕೋಬೇಕು. ಆ ಟೈಮಲ್ಲಿ ನನಗೆ ತೊಂದರೆ ಆಗುತ್ತೆ ಅನ್ನೋ ಟೈಮಲ್ಲಿ, ಅಡಿಕೆ ಟೈಮಲ್ಲಿ ನಾನು ಇದನ್ನ ಆಕಾರ ಕೊಡ್ಕೊಂತೀನಿ. ಒಬ್ಬ ರೈತ ಅಂತ ಹೇಳಿ ಯಾವಾಗ ಅನಿಸ್ಕೊಂತಾನೆ ಅಂತಂತಂದ್ರೆ, ಒಂದು ಬೆಳೆಗೆ ಪೂರಕವಾದಂತಹ ಬೆಳೆ ಯಾವುದು ಅದನ್ನ ತಿಳ್ಕೊಂಡು ಬೆಳೆಯುವವನೇ ರೈತ ಅಂತ. ಆಮೇಲೆ ಇವತ್ತು ನೋಡಿ, ಅಡಿಕೆ ಅನ್ನೋದು ಏಕದಳದ ಬೆಳೆ. ಇದು ಇದಕ್ಕೆ ಪೂರಕ ನಾವ್ ಯಾವ್ದನ್ನ ಹುಡುಕ್ಬೇಕು? ದ್ವಿದಳ ಹುಡುಕ್ಬೇಕು. ಕೋಕೋವಾ ದ್ವಿದಳ ಅಂತ ತಿಳಿದುಕೊಂಡ ನಂತರ ಅದ್ರ ಮಧ್ಯೆ ನೀವು ಅಂತರ ಬೆಳೆಯನ್ನ ಬೆಳೆದಿದ್ರಲ್ಲ, ನಿಜಕ್ಕೂ ಸರ್ ಶಭಾಷ್ ಅಂತ ಹೇಳ್ಬೇಕು. ಈಗ ಈ ಕೋಕೋವಾನ ಏನಕ್ಕೆ ಬೆಳಿತಿದ್ದೀರಿ ಅನ್ನೋದು ಗೊತ್ತಾಯ್ತು. ಸೊ ಮೊದಲನೇದಾಗಿ ಈ ಕೋಕೋವನ್ನ ಬೆಳೆಯುವಾಗ ಈಗ ಮೊದಲನೇ ಹಂತ, ಈಗ ಇದರ ಸಸಿನ ತಗೊಂಡ್ ಬರ್ತೀರಾ, ಗಿಡನ ತರ್ತೀರಾ, ಕಂದು ತರ್ತೀರಾ, ಹೆಂಗ್ ತಗೊಂಡ್ ಬಂದ್ರಿ, ಎಲ್ಲಿಂದ ತಗೊಂಡ್ ಬಂದ್ರಿ? ಮೊದಲನೇದಾಗಿ ಇದು ನಾನು ಕೋಕೋ ಇಡಬೇಕು ಅಂದಾಗ ನಾನು ರೈತರನ್ನೆಲ್ಲ ಕೇಳಿದೆ, ಮಾಡಿದೆ. ಅವಾಗ ಅವರು ನನಗೆ ಸಜೆಷನ್ ಕೊಡ್ಲಿಲ್ಲ. ಅಂದ್ರೆ ಈಗ ಆಗಸ್ಟ್ 15 ಬಂದ್ರೆ 2 ವರ್ಷ ಆಯ್ತು ಇದಕ್ಕೆ. ಓಕೆ. ಇದಕ್ಕಿಂತ ಒಂದು 3 ವರ್ಷ ಹಿಂದೆ ಟ್ರೈ ಮಾಡಿದೆ. ಅಂದ್ರೆ ಇಟ್ಟು 2 ವರ್ಷ, ಟೋಟಲ್ 5 ವರ್ಷ ನನ್ನ ಕನಸಿಗೆ. 5 ವರ್ಷ ಹಿಂದೆ ಪ್ಲಾನ್ ಮಾಡಿದಾಗ ನನಗೆ ಏನ್ ಸಮಸ್ಯೆ ಆಯ್ತು ಅಂದ್ರೆ ಯಾರು ಸರಿಯಾಗಿ ಹೇಳಿಲ್ಲ. ಅಂದ್ರೆ ಕೋಕೋ ಪುತ್ತೂರಿಗೆ ಹೋಗಿ ಕೊಡ್ಬೇಕು, ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ತಾ ಇದ್ರು. ಫಾರ್ಮರ್ ಟಿವಿ ಅಂತ ಬರುತ್ತೆ, ಎಲ್ಲರೂ ಕೇಳಿರ್ತಾರೆ. ಈ ಫಾರ್ಮರ್ ಟಿವಿಯಲ್ಲಿ ನೋಡುವಾಗ ನನಗೆ ಕ್ಯಾಡ್ಬರೀಸ್ ಅನ್ನೋ ಒಂದು ಇದು ಪರಿಚಯ ಆಗುತ್ತೆ ಮೇಡಮ್. ಅಂದ್ರೆ ಕ್ಯಾಡ್ಬರೀಸ್ ಕಂಪ್ನಿಗೆ ಕೋಕೋ ಹೋಗ್ತಾ ಇದೆ, ಅವ್ರು ಬಂದು ತಗೊಂಡೋಗ್ತಾರೆ, ಟೈ ಅಪ್ ಆಗ್ತಾರೆ, ಅಂದ್ರೆ ರೈತರಿಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದು ನನಗೆ ತಲೆಗೆ ಬಂತು ಮೇಡಮ್. ಅದಾದ್ಮೇಲೆ ನಾನು ಇದಕ್ಕೆ ಮುಂದಾಗಿದ್ದು. ಅವಾಗ ತಿಳ್ಕೊಂಡು ಫಾರ್ಮರ್ ಟಿವಿಯಲ್ಲಿ ಕೇಳ್ಕೊಂಡು ರೈತರನ್ನೆಲ್ಲ ಕೇಳ್ಕೊಂಡು, ಕೋಕೋ ಅವರೇ ಯಾರು ಈಗ ಇದು ಕ್ಯಾಡ್ಬರೀಸ್ ಕಂಪ್ನಿಯವ್ರು ತಗೊಂಡೋಗ್ತಾರೆ ಅನ್ನೋದೆಲ್ಲ ಗೊತ್ತಾಗಿ ಅವ್ರನ್ನ ವಿಚಾರಿಸಿದಾಗ ಅವಾಗ ನನಗೆ ಈ ವಿಷಯ ತಿಳಿತು ಮೇಡಮ್. ಕೋಕೋ ನನಗೆ ಕ್ಯಾಡ್ಬರೀಸ್ ಕಂಪ್ನಿಯವರೇ ಕೊಟ್ಟಿರೋದು. ನಾವು ತಗೊಂಬಂದಾಗ ಗಿಡ ಹತ್ರ ಒಂದು 3/4 ಅಡಿ ಇತ್ತು. ಒಂದು ಗಿಡ 3/4 ಅಡಿ ಪಾಕೆಟಲ್ಲಿ ಬೆಳೆಸ್ಕೊಡ್ತಾರೆ. ಅದರಲ್ಲೂ ಏನಂದ್ರೆ ಯಾವಾಗಂದ್ರೆ ಅವಾಗಲೇ ಸಿಗಲ್ಲ. ಜೂನ್ ಇಂದ ಹಿಡಿದು ಆಗಸ್ಟ್ ವರೆಗೂ ಅಷ್ಟೇ ಸಿಗೋದು. ಆಗಸ್ಟ್ ವರೆಗೂ ಒಂದು 3 ತಿಂಗಳು ಕೊಡ್ತಾರೆ. ಇದನ್ನ ನಾವು ತಗೊಂಬಂದಿದ್ದು, ನಮಗೆ ಬ್ರಾಂಚ್ ಇರೋದು ಇಲ್ಲಿ ಗುಬ್ಬಿ ಹತ್ರ, CS ಪುರ. ಓಕೆ. ಇದನ್ನ ವಹಿಸ್ಕೊಂಡಿರೋದು ದರ್ಶನ್ ಅಂತ ಹೇಳಿ, ಕ್ಯಾಡ್ಬರೀಸ್ ಕಂಪ್ನಿಯವರು ದರ್ಶನ್ ಅವರು ನಮ್ಮ ತುಮಕೂರು ಮತ್ತು ಬೆಂಗಳೂರು ಗ್ರಾಮಾಂತರ ವಹಿಸ್ಕೊಂಡಿದ್ದಾರೆ ಮೇಡಮ್. ಓಕೆ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಅವರು ನಾನು ಅಂದರೆ ಅದನ್ನ ಇದ್ರ ಬಗ್ಗೆ ಮಾಹಿತಿ ನಾನು ಅವ್ರನ್ನ ಕೇಳ್ತಾ ಹೋದಾಗ, ವಿಚಾರಿಸಿದಾಗ ಅವರು ಬಂದು ಎಲ್ಲ ವಿಸಿಟ್ ಮಾಡಿ ಸಾಲ್ ಬಿಟ್ಟು ಸಾಲ್ ಹಾಕ್ರಿ, ಈಗ ನೋಡ್ರಿ ಈ ಸಾಲ್ ಹಾಕಿಲ್ಲ, ಸಾಲ್ ಬಿಟ್ಟು ಸಾಲ್ ಹಾಕಿ ಅಂತ ಹೇಳಿ ಚೌಕಾಕಾರದಲ್ಲಿ ಹಾಕ್ಬೇಕು ಅಂತ ಹೇಳಿ ಅವರು ಕೂಡ ನನಗೆ 18 ಅಡಿನೇ ರೆಫರ್ ಮಾಡಿದ್ದು. ಆದರೆ ನಾವು ಅವ್ರು ಹೇಳ್ದಂತೆ ಮಾಡಿದ್ದೀನಿ. 18 ಅಡಿನೂ ಹಾಕಿದ್ದೀನಿ, 9 ಅಡಿನೂ ಹಾಕಿದ್ದೀನಿ. ಅಂದ್ರೆ ನನಗೆ ವ್ಯತ್ಯಾಸ ಗೊತ್ತಾಗಬೇಕಲ್ಲ ಅನ್ನೋ ಉದ್ದೇಶ. ನಾನು ಹೋಗಿ ಇನ್ನೊಬ್ರು ತೋಟ ನೋಡಬಾರ್ದು, ನನ್ನ ತೋಟನೇ ನನಗೆ ಎಕ್ಸಾಂಪಲ್ ಆಗಿರ್ಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಈ ತರ ಮಾಡಿದ್ದು. ಅವರು ನನಗೆ ಸಪೋರ್ಟ್ ಆಗಿ ನಿಂತರು ಮೇಡಮ್. ಅವ್ರು ಹಾಕುವಾಗ್ಲೂ ನಮಗೆ 1.5 ರೆಫರ್ ಮಾಡಿದ್ರು. ಅಂದ್ರೆ ಈ ಗಿಡ ಏನ್ ಕಾಣ್ತಾ ಇದೆ ನಿಮ್ಗೀಗ, ಇದು 1.5 ಅಗ್ಲ ಉದ್ದ, 1.5 ತೆಗೆದು ಇದಕ್ಕೆ ನಾವು ಒಂದು ಬಾಂಡ್ಲಿ ಗೊಬ್ಬರ ಹಾಕಿ, ಟ್ರೈಕೋಡರ್ಮಾ 50 ಗ್ರಾಮು, ಸುಣ್ಣ 50 ಗ್ರಾಮು, ಸುಡೋಮೋನಾಸ್ 50 ಗ್ರಾಮು, ಬೇವಿನ ಹಿಂಡಿ 50 ಗ್ರಾಮು ಹಾಕಿ ಮಿಕ್ಸ್ ಮಾಡಿ ಒಂದು 10 ದಿವಸ ಬಿಟ್ಟು ಗಿಡ ತಗೊಂಡಿದ್ವಿ. ಇಲ್ಲಿಟ್ಟು ಇದು ವಾತಾವರಣಕ್ಕೆ ಅಡ್ಜಸ್ಟ್ ಆಗ್ಬೇಕು ಮೇಡಮ್. ಗಿಡ ತಗೊಂಡ ತಕ್ಷಣ ಗುಂಡಿಗೆ ಇರಬಾರ್ದು, ವಾತಾವರಣಕ್ಕೆ ಅಡ್ಜಸ್ಟ್ ಆಗಲಿ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಒಂದು 10 ದಿವಸ ಟೈಮ್ ಕೊಟ್ಟು, ಅಷ್ಟೊತ್ತಿಗೆ ಇದು ನಾವೆಲ್ಲ ತುಂಬಿದ್ವಲ್ಲ ಕುಸಿತು. ಅರ್ಧ ಅಡಿ, ತೀರಾ ಆಳ ಇಡಂಗಿಲ್ಲ ಇದನ್ನ, ಒಂದು ಅರ್ಧ ಅಡಿ ಅಷ್ಟೇ ಏನ್ ಕುಸ್ತಿತ್ತು ಇದಕ್ಕೆ ಒಂದು ಅರ್ಧ ಅಡಿ ಮೇಲೆ ಇಟ್ಟು ಮಣ್ಣು ಮುಚ್ಚಿತ್ತು. ಏನು ಅದಕ್ಕೇನು ಅಂತ ಹಾಕಕ್ ಹೋಗಿಲ್ಲ. ಇದಕ್ಕೇನು ಅಂದ್ರೆ ಗೋಕುಪಾಮೃತ, ಜೀವಾಮೃತ, OWDC, ಈಗ ನಾನು ಮಾಡ್ತಾ ಇರೋಂಥ ಎರೆಜಲ ಸ್ಪ್ರೇ ಮಾಡ್ತಾ ಬಂದಿದೀವಿ. ಈಗ ಕನಿಷ್ಠ ಅಂದ್ರೂ ನನಗೆ ಸರ್ ಹೇಳಿದ್ದು 3 ವರ್ಷದ ಮೇಲ್ಪಟ್ಟು ನಿಮಗೆ ಫಸಲು ಬರುತ್ತೆ ಅಂತ. ನಂದು 1 ವರ್ಷ 3 ತಿಂಗಳಿಗೆ ಶುರುವಾಯ್ತು ಮೇಡಮ್. 1 ವರ್ಷ 3 ತಿಂಗಳಿಗೆ ಫಸಲು ಶುರುವಾಯ್ತು. ಈಗ ಶುರುವಾಗಿದ್ದ ಅವಾಗ, ಆದ್ರೆ ಈಗ ಕಾಯಿ ಹೊಡಿತಾ ಇರೋದು ಈಗ ಹತ್ರ 6 ತಿಂಗಳು ಟೈಮ್ ತಾಂಡಿದೆ ಮೇಡಮ್. ಅಂದ್ರೆ ಶುರುವಾಗಿ 6 ತಿಂಗಳು ಟೈಮ್ ತಾಂಡಿದೆ ಕಾಯಿ. ಓಕೆ. ಮೊದಲನೇದಾಗಿ ನಿಜ ಮತ್ತೊಮ್ಮೆ ನಾನು ನಿಮ್ಮನ್ನ ಶ್ಲಾಘಿಸ್ಬೇಕಾಗತ್ತೆ. ಈಗ ರೈತ ಎಡವಟ್ಟು ಮಾಡ್ಕೊಳ್ಳೋದು ಎಲ್ಲಿ ಅಂತಂದ್ರೆ, ಮಾರ್ಕೆಟಿಂಗ್ ನೋಡಿಕೊಳ್ಳದೆ, ಮಾರ್ಕೆಟಿಂಗ್ ಬಗ್ಗೆ ಜ್ಞಾನ ಇಲ್ಲದೆ ಬೆಳೆ ಬೆಳೀಲಿಕ್ಕೆ ಹೋದಾಗ ಕೈ ಸುಟ್ಕೊಂಡ್ಬಿಡ್ತಾರೆ. ಅವಾಗ ನಮ್ಮ ಬೆಳೆಗೆ ಬೆಲೆ ಸಿಗ್ಲಿಲ್ಲ ಅಂತ ಒದ್ದಾಡ್ತಾರೆ. ನೀವು ಕರೆಕ್ಟ್ ಆಗಿ ಇದ್ರದೊಂದು ಮಾರ್ಕೆಟಿಂಗ್ ಸೂಕ್ತ ವ್ಯವಸ್ಥೆನ ಹುಡುಕೊಂಡು ಆಮೇಲೆ ಧೈರ್ಯ ಮಾಡಿದಿರಿ, ಬೆಳೆನ ಬೆಳೆದ್ರೆ ಸೇಲ್ ಆಗತ್ತೆ. ಈಗ ಹಂಗೆ ಇವಾಗ ಈ ವಿದೇಶಿ ಬೆಳೆ ಅಂದಿದ ತಕ್ಷಣ ಯೋಚನೆ ಮಾಡದಂಗೆ, ನಮ್ಮ ನೆಲಕ್ಕೆ ಹೊಂದ್ಕೊಳ್ಳುತ್ತಾ, ನಮ್ಮ ವಾತಾವರಣಕ್ಕೆ ಇದು ತಡೆದುಕೊಂಡು ಬೆಳೆಯುವಂತ ಶಕ್ತಿ ಇದೆಯಾ, ಒಂದ್ ವೇಳೆ ರೈತ 8 ದಿನ ಎಲ್ಲ ಊರಿಗೆ ಹೋದ್ರೂ ಸಹಿತ ಇದು ಆರಾಮಾಗಿ ಬೆಳೆಯುತ್ತಾ ಅಂತಾನೆ ಪ್ರಶ್ನೆ ಮಾಡ್ತಾರೆ. ಸೊ ಇದೆಲ್ಲವನ್ನು ಕೂಡ ನೀವು ಅವ್ರ ಜೊತೆಗೆ ಎನ್ಕ್ವೈರಿ ಮಾಡಿದ್ರಾ? ಹೌದು ಮೇಡಮ್. ಅವನ್ನೆಲ್ಲ ಕೇಳಿ ತಿಳ್ಕೊಂಡು ಮಾಡೇ ನಾನು ಇದನ್ನ ಬೆಳೆನ ಸೂಕ್ತವಾಗುತ್ತೆ ಅಂತ ಹೇಳಿ ಆಯ್ಕೆ ಮಾಡ್ಕೊಂಡು ಹಾಕಿದೀನಿ ಮೇಡಮ್. ಈಗ ಚಾಕ್ಲೇಟ್ ಅಂದಿದ ತಕ್ಷಣ ನಾವು ಮಕ್ಕಳನ್ನ ದೂರ ಇಡಕ್ ಟ್ರೈ ಮಾಡ್ತೀವಿ, ಚಾಕ್ಲೇಟ್ ತಿನ್ಬೇಡಿ ಆರೋಗ್ಯ ಹಾಳಾಗುತ್ತೆ ಅಂತ. ಈಗ ನೀವು ಆ ಒಂದು ಅಂತಂದ್ರೆ ಅದಕ್ಕೆ ಸಪೋರ್ಟಿವ್ ಆಗಿರುವಂತ ಕೋಕೋವನ್ನ ಬೆಳಿತಾ ಇದ್ದೀರಿ, ಅದನ್ನ ಆರ್ಗ್ಯಾನಿಕ್ ಅಲ್ಲಿ ಬೆಳಿತಾ ಇರೋದು ಇದೊಂದು ಹೆಮ್ಮೆ ವಿಚಾರ. ಅವ್ರ ಹತ್ರ ಮಾತಾಡ್ಕೊಂಡ್ರ ಇದನ್ನ ರಾಸಾಯನಿಕ ಗೊಬ್ಬರ ಇಲ್ಲದೆ ಆರ್ಗ್ಯಾನಿಕ್ ಆಗಿ ಬೆಳಿಬೋದಾ? ಬರೀ ನಾನು ಎರೆಜಲ ಹಾಕ್ತೀನಿ, ಎರೆಹುಳು ಗೊಬ್ಬರ ಹಾಕ್ತೀನಿ, ಇಷ್ಟರಲ್ಲಿ ಇದು ಬೆಳೆದ್ ಕೊಡುತ್ತಾ ಅಂತ? ಕರೆಕ್ಟ್. ನಾನು ಅವ್ರನ್ನ
ಕೇಳಿದೆ ಸರ್ ಈಗ ಎಲ್ಲರೂ ರಾಸಾಯನಿಕ ಅಂತ ಮಾಡ್ತಾ ಇದ್ದಾರೆ, ಅವ್ರಿಗೂ ಗೊತ್ತು ಮೇಡಮ್, ರಾಸಾಯನಿಕ ಮಾಡೋರು ಇದ್ದಾರೆ ಅವ್ರ ಲಿಸ್ಟ್ ಅಲ್ಲಿ, ಆರ್ಗ್ಯಾನಿಕ್ ಮಾಡೋರು ಇದ್ದಾರೆ. ಆರ್ಗ್ಯಾನಿಕ್ ಮಾಡ್ತಾ ಇದೀವಿ ಸರ್ ಅಂದಾಗ ಬಹಳ ಖುಷಿ ಪಟ್ರು. ಆದ್ರೆ ಅವರು ಒಂದು ವಿಚಾರಗಳು ಏನ್ ಹೇಳಿದ್ರೆ, ಕೆಲವೊಂದು ವಿಚಾರಗಳು ರಾಸಾಯನಿಕ ಅಂದ್ರೆ ಆರ್ಗ್ಯಾನಿಕ್ ಅಲ್ಲಿ ಕಮ್ಮಿ ಆಗಲ್ಲ, ಅಂದ್ರೆ ಕೀಟಗಳು ಅಥವಾ ಏನೋ ರೋಗಗಳು ಆರ್ಗ್ಯಾನಿಕಲ್ ಕಮ್ಮಿ ಆಗಲ್ಲ ಸರ್, ಆಯ್ಕೆ ನಿಮ್ದು ಅಂದ್ರು. ಆದ್ರೆ ನನ್ಗೊಂದು ಧೈರ್ಯ ಇತ್ತು ಮೇಡಮ್, ಏನಾದ್ರೂ ಪ್ರಕೃತಿಯಲ್ಲಿ ಒಂದು ಪರಿಹಾರ ಇದ್ದೇ ಇರ್ತೈತೆ ಅನ್ನೋದು. ಯಾಕಂದ್ರೆ ನನ್ನ ಬೃಂದಾವನಕ್ಕೆ ಏನೇ ಸಮಸ್ಯೆ ಬಂದ್ರು ನಮ್ಮ ತಂದೆ ತಾಯಿನೇ ಕೃಷ್ಣ ರುಕ್ಮಿಣಿ, ಆದರೆ ನಾನು ಒಂಥರ ಗೋಪಾಲಕ ಇದ್ದಂಗೆ, ಅದು ಅವ್ರನ್ನ ಅಂದ್ರೆ ಇದನ್ನೆಲ್ಲ ರಕ್ಷಣೆ ಮಾಡೋ ಗೋಪಾಲಕ ಇದ್ದಂಗೆ, ಅದು ಏನು ಬರುತ್ತೋ ಬರ್ಲಿ ಬಿಟ್ಟು ನೋಡ್ಕೊಳ್ಳೋಣ ಅಂತ ಹೇಳಿ ಇಟ್ಟಿದ್ದೀನಿ, ಮಾಡಿದ್ದೀನಿ. ತೊಂದರೆಗಳು ಬಂದಿದ್ದು ಸತ್ಯ, ತೊಂದರೆ ಯಾವ ಹಂತದಲ್ಲಿ ಬರ್ತೈತೆ ಅನ್ನೋದು ನಾನು ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ. ಅಂದ್ರೆ ಈ ಇದಕ್ಕೆ ಹೆಂಗ್ ಬರುತ್ತೆ, ಆ ಇದಕ್ಕೆ ಹೆಂಗ್ ಬರುತ್ತೆ ಅಂತ ತೋರಿಸ್ತೀನಿ. ಇದರಲ್ಲಿ ಏನಪ್ಪಾ ಅಂದ್ರೆ, ನಾನು ಈ ಪ್ರತಿಯೊಬ್ರು ಯಾರೇ ಅಕಸ್ಮಾತ್ ನಿಮ್ಮ ವಿಡಿಯೋ ನೋಡಿ ಕೋಕೋ ಇಡಬೇಕು ಅನ್ನೋರಿಗೆ ನಂದ ಒಂದು ಸಜೆಷನ್ ಏನಂದ್ರೆ, ನಾನು ಈ ಹಂತದಲ್ಲಿದ್ದಾಗ, ಈಗ ಬೆಳೀತಾ ಇರೋ ಹಂತದಲ್ಲಿದ್ದಾಗ ಕೆಂಜಗಳು ಸಿಕ್ಕಾಪಟ್ಟೆ ಇರ್ತವೆ, ಇದರಲ್ಲೇ ಇದಾವೆ, ಆಮೇಲೆ ತೋರಿಸಿರಂತೆ ಸರ್, ಕೆಂಜಗಾಯಿಗಳು ಇದಾವೆ. ಇದೇ ಬಹಳ ಸಮಸ್ಯೆ. ಈ ಕೆಂಜಗಾಯಿಂದ ತೊಂದರೆ ಏನಪ್ಪಾ ಅಂತ ಅಂದ್ರೆ, ಕಾಯಿ ಸ್ವಲ್ಪ ಸಣ್ಣ ಮಾಡ್ತೇವೆ ಮೇಡಮ್, ರಸ ಹೀರಿ ಸ್ವಲ್ಪ ಸಣ್ಣ ಮಾಡ್ತೇವೆ ಅನ್ನೋದೊಂದು ಬಿಟ್ರೆ ಕೋತಿ ಅಳಿಲು ಏನು ತೊಂದರೆ ಇಲ್ಲ ಇದುವರೆಗೂ. ಹೌದು, ನಾನು ಫೋನ್ ಮಾಡಿ ರೈತರನ್ನ ವಿಚಾರಿಸಿದಾಗ ಕೋಕೋ ಬಂತು ಅಂದ್ರೆ ನಿಮಗೆ ಸಮಸ್ಯೆ ಬರೋದೇ ಅಳಿಲು, ಅವು ತಿಂತವೆ, ಇವು ಕೊರಿತವೆ, ಅವು ಮಾಡ್ತೇವೆ ಅಂತ. ನಮ್ದು ಹತ್ರ ಇವು ಕಾಯಿ ಶುರುವಾಗಿ 6-7 ತಿಂಗಳು ಆಯ್ತು. ಹಂಗಂತ ಹೇಳಿ ನನಗೆ ಟೋಟಲ್ 320 ಗಿಡ ಇಟ್ಟಿರೋದು ಈ 1.5 ಎಕರೆಯಲ್ಲಿ, ಅದು 9 ದಾಯದಲ್ಲಿ. ಹಂಗಂತ ಹೇಳಿ 320ರಲ್ಲೂ ಫಸಲು ಬಂದಿಲ್ಲ, ಕನಿಷ್ಠ ಅಂದ್ರೆ ಒಂದು 60-70ರಲ್ಲಿ ಶುರುವಾಗಿದ್ದಾವೆ. ಅಂದ್ರೆ ನಂದು 1 ವರ್ಷ 3 ತಿಂಗಳಿಗೆ ಶುರುವಾಗಿದ್ದು ನನ್ನ ಪ್ರಕಾರ ನನಗೆ ಸರಿ ಅಂತ ಅನಿಸುತ್ತೆ. ಅಂದ್ರೆ ನಾವು ಮಾಡ್ತಾ ಇರೋ ನೆಲ ಫಲವತ್ತತೆಗೆ ಸರಿ ಅನಿಸುತ್ತೆ. ಸರ್ನ ಕೇಳಿದಾಗ ಏನಾಗುತ್ತೆ ಅಂದ್ರೆ, ಸರ್ ಹೇಳಿದ್ರು ಏನಂದ್ರೆ, ಬೇಗ ಬಂದ್ಬಿಟ್ಟೈತೆ ನಿಮ್ದು, ಕಿತ್ತಾಕ್ಬಿಡ್ರಿ ಕಾಯಿನ ಹಂಗೆ ಹಿಂಗೆ ಅಂತ. ನನಗೆ ಕಿತ್ತಾಕಕ್ಕೆ ಮನಸ್ಸೇ ಬರಲಿಲ್ಲ, ಕಾಯಿ ಬಂದಾದ್ಮೇಲೆ ಕಿತ್ತಾಕಕ್ಕೆ ಮನಸ್ಸೇ ಬರಲಿಲ್ಲ, ಹಂಗೆ ಬಿಟ್ಕೊಂಡ್ಬಿಟ್ಟಿದ್ದೀನಿ ನಾನು, ಬೆಳೀಲಿ ಹಂಗೆ ಇರಲಿ ಅಂತ. ಕೆಲವೊಂದು ಮಾತ್ರ ಅವ್ರು ಹೇಳಿದಂತೆ ಯಾವ ಹಂತದಲ್ಲಿ ಬ್ರೂನಿಂಗ್ ಮಾಡ್ಬೇಕು ಆ ಹಂತಕ್ಕೆ ಬ್ರೂನಿಂಗ್ ಮಾಡಿದ್ದೀನಿ, ಅದನ್ನು ತೋರಿಸ್ತೀನಿ. ಈಗ ರೈತರು ಕೇಳೋದೇನಂತಂದ್ರೆ, ಈ ಕೊಕೊವಾ ಬೆಳೀತಾ ಇದೀವಿ ಅಂತಂದ್ರೆ ಮೇಂಟೆನೆನ್ಸ್ ಹೆಂಗ್ ಮಾಡಬೇಕು ಅಂತ. ಮೊದಲದಾಗಿ ಇದರ ಆಯಸ್ಸು ಎಷ್ಟು ಸರ್? ಆಮೇಲೆ ಈಗ ಈ ಒಂದು ಬೆಳೆ ಇಳುವರಿ ಕೊಡಬೇಕು ಅಂತಂದ್ರೆ ಯಾವ ಸಮಯಕ್ಕೆ ಕೊಡುತ್ತೆ? ಸೊ ಇದನ್ನ ಹೆಂಗ್ ಮೇಂಟೈನ್ ಮಾಡ್ತಿದ್ದೀರಿ ಅದ್ರ ಬಗ್ಗೆ ಹೇಳಿ. ಇದು 25 ವರ್ಷ ಬೇಕು ಮೇಡಮ್, ಅಂದ್ರೆ ಇದು ಆಯಸ್ಸು 25 ವರ್ಷ. 25 ವರ್ಷ. ಇದು ಫಸಲು ಸ್ಟಾರ್ಟ್ ಆಗಬೇಕು ಅಂದ್ರೆ 3 ವರ್ಷ. ಫಸಲು ಶುರುವಾಗಬೇಕು ಅಂತಂದ್ರೆ 3 ವರ್ಷ. ಓಕೆ, ಅಲ್ಲಿವರೆಗೂ ಮೇಂಟೈನ್ ಮಾಡಬೇಕು. ನನಗೆ ಏನಪ್ಪಾ ಅಂತಂದ್ರೆ, ನಾನು ಅದೇ ಮೈಂಡಲ್ಲೇ ಇದ್ದಿದ್ದು, 3 ವರ್ಷ ಕಾಯ್ಬೇಕು ಅನ್ನೋ ಮೈಂಡಲ್ಲೇ ಇದ್ರು. ನನಗೆ 1 ವರ್ಷ 3 ತಿಂಗಳಿಗೆ ನನಗೆ ಕೈಗೆ ಬಂದ್ಬಿಟ್ವಲ್ಲ ಅಂತ ಬಹಳ ಖುಷಿ. ಹೆಂಗ್ ಸಾಧ್ಯ ಆಯ್ತು? ಹೆಂಗ್ ಸಾಧ್ಯ ಅಂದ್ರೆ ಅದೇ ಮೇಡಮ್, ಸಾವಯವ ಅಂದ್ರೆ ಆರ್ಗ್ಯಾನಿಕ್. ಓಕೆ, ಈಗ ಹೆಂಗೆ ಒಂದ್ಸತಿ ನೀವು ಆ ಫಿಟ್ ಅಲ್ಲಿ ನೀವು ಈ ಆರ್ಗ್ಯಾನಿಕ್ ಗೊಬ್ಬರನೆಲ್ಲ ತುಂಬಿಬಿಟ್ಟು ಆಮೇಲೆ ಇದನ್ನ ನೀವು ಸಸಿನ ನೆಟ್ರಿ, ಅದಾದ ನಂತರ ಹೆಂಗ್ ಮಾಡಿದ್ರಿ? ಹೌದು ಮೇಡಮ್, ಈಗ ಇದು ನನಗೆ ಸಸಿ ಇಡುವಾಗ ನಂದು ಎರೆಜಲ ಇದ್ದಿದ್ದರಿಂದ ಎರೆಜಲನ ಅದ್ರೊಳಗಡೆ ಎದ್ದು ಇಟ್ಟೆ. ಅಂದ್ರೆ ಈ ಬೀಜಾಮೃತ ಮಾಡ್ತಾರಲ್ಲ ಆ ಟೈಪ್ ಅಲ್ಲಿ ಬೀಜಾಮೃತ ಮಾಡಿ ಇಟ್ಟಾದ್ಮೇಲೆ ಅದು ಆಗಸ್ಟ್ 15ಕ್ಕೆ ಇಟ್ಟಿದ್ದು. ನಮ್ಮ ಮಗಳು ಬನ್ವಿತಾ ಬರ್ತ್ಡೇ ದಿವಸನೇ ಇಟ್ಟರೆ ನೆನಪಿರುತ್ತೆ ಅಂತ ಹೇಳಿ ಆಗಸ್ಟ್ 15ಕ್ಕೆ ಇಟ್ಟಿದ್ದು ಮೇಡಮ್. ಇದು ಇಟ್ಟಾದ್ಮೇಲೆ ಮೈನ್ ಏನಪ್ಪಾ ಅಂತಂದ್ರೆ, ಗಿಡ 1 ಅಡಿ ಬೆಳೆದದ, 1 ಅಡಿ ಬೆಳೆಯುತ್ತಲ್ಲ, 1 ಅಡಿ ಬೆಳೆದ ನಂತರ ಈಗ ಬೆಳೆದಿದೆಯಲ್ಲ ಕಳೆ, ಈ ಕಳೆಯಿಂದ ಕೀಟಗಳು ಬಂದು ಎಲೆ ತಿಂತವೆ, ಸುಳಿ. ಆ ಸುಳಿ ತಿಂದಂತೆ ನೋಡ್ಕೋಬೇಕು, ಅದು ಮೊದಲನೇ ಅಂತ. ಸುಳಿ ತಿಂದ್ರೆ 6 ತಿಂಗಳು ಬೆಳೆಯೋದೇ ಬಹಳ ಕಷ್ಟ, ನಿಧಾನ ಆಗೋಕತ್ತೆ. ಏನ್ ಬೆಳೆದಿರ್ತೈತೆ 6 ತಿಂಗಳು, ಆ 6 ತಿಂಗಳು ತಿರ್ಗಾ ಬೆಳೆಯೋದೇ ನಿಧಾನ, ಸುಳಿ ಬಂದು ಬೆಳೆಯೋದು. ಅದ್ರ ಸಲುವಾಗಿ ಸುತ್ತೂರ ನಮ್ಗೆ ಕಳೆ ಬೆಳೆದಂಗೆ ಗರಿನೋ ಏನಾದ್ರೂ ನಾಟ್ರನೇಷನ್ ಮಾಡ್ಕೋಬೇಕು, ಇಲ್ಲ ಮಲ್ಚಿಂಗ್ ಪೇಪರ್ ಏನೋ ಒಂದು ಮಾಡ್ಕೊಂಡ್ರೆ ಉತ್ತಮ ಬೆಳೆಯುತ್ತೆ. ಆಮೇಲೆ ಯಾವುದೇ ಕಾರಣಕ್ಕೂ ಹುಲ್ಲು ಹೊಡಿತೀವಿ ಅಂದಾಗ, ಅಂದ್ರೆ ಬ್ರಷ್ ಕಟರ್ನಲ್ಲಿ ಹುಲ್ಲು ಹೊಡಿತೀವಿ ಅಂದಾಗ ಅದನ್ನ ಮುನ್ನೆಚ್ಚರಿಕೆಯಾಗಿ ನೀವು ಬಂದು ಅದನ್ನ ನೋಡಿ, ಇಲ್ಲಿ ಗಿಡ ಐತಪ್ಪ ಅಂತ ಹೇಳಿ ಅದನ್ನ ಏನಾದ್ರೂ ಒಂದು ಗುರುತು ಮಾಡಿದ್ರೆ ಓಕೆ. ಒಂದು ಸತಿ ಕಟ್ಟಾಯ್ತು ಅಂದ್ರೆ ಬರಲ್ಲ, ತಿರ್ಗಾ ಅದು ಬುಡದಿಂದ ಚಿಗ್ರಿ ಆ ಮಟ್ಟಕ್ಕೆ ಬರಬೇಕು ಅಂದ್ರೆ ಬಹಳ ಕಾಯ್ಬೇಕು, ಮತ್ತೆ 1.5-3 ವರ್ಷ ಕಾಯ್ಬೇಕು. ಹೌದು, ಬಹಳ ಲೇಟ್ ಆಗುತ್ತೆ. ಇದು ನನಗೆಲ್ಲ ಅನುಭವ ಆಗಿರೋದು. ಅದ್ರ ಸಲುವಾಗಿ ಬ್ರಷ್ ಕಟ್ರಲ್ಲಿ ನಾನೇ ಹುಲ್ಲು ಹೊಡ್ಕೊಂತೀನಿ. ನಾನು ಏನಾದ್ರೂ ಹಂಗೆ ಮಾಡೋದಿದ್ರೆ, ಗಿಡ ಇದು ಮಾಡೋದಿದ್ರೆ ಅಲ್ಲೊಂದು 2 ಗರಿ ಹಾಕ್ತೀನಿ. ಗರಿ ಮಿಷಿನಿಗೆ ಸುತ್ಕೊಂತಿದ್ದಂಗೆ ಇಲ್ಲಿ ಗಿಡ ಐತೆ ಅಂತ ಗೊತ್ತಾಗುತ್ತೆ, ಇಲ್ಲ ಗರಿ ಐತೆ ಅಂತ ಹೇಳಿ ಹುಷಾರಾಗಿ ಹೊಡಿತೀವಿ. ಇದು 1 ಅಡಿ ಆದಮೇಲೆ ಅವು ಏನು ಕ್ರಿಮಿಕೀಟಗಳು ತಿಂತವೆ. ಆ ತಿನ್ನೋದಕ್ಕೆ ನಾನೇನು ಮಾಡ್ಕೊಂಡಿದ್ದೆ ಅಂತಂದರೆ, ನಂದು ಇದಿತ್ತು ಮೇಡಮ್, ಅದು ಎರೆಜಲ. ಈ ಎರೆಜಲ ಜೊತೆಗೆ ಬೇವಿನ ಎಣ್ಣೆನ ಮಿಕ್ಸ್ ಮಾಡ್ಕೊಂಡು, ಎರೆಜಲ ನನಗೆ 1 ಲೀಟ್ರಿಗೆ 10 ಲೀಟರ್ ನೀರನ್ನ ಮಿಕ್ಸ್ ಮಾಡ್ಕೊಂಡು, ಅದ್ರ ಜೊತೆಗೆ 1 ಲೀಟರ್ಗೆ 10 ಲೀಟರ್ ನೀರನ್ನ ಮಿಕ್ಸ್ ಮಾಡಿ ಬೇವಿನ ಎಣ್ಣೆ, ಹೌದು, ಅದ್ರ ಜೊತೆಗೆ ಒಂದು 100 ml ಬೇವಿನ ಎಣ್ಣೆನ ಹಾಕೊಂಡ್ಬಿಟ್ಟು ಸ್ಪ್ರೇ ಮಾಡ್ತಿದ್ದೆ. ಅದನ್ನ ಬಿಟ್ರೆ ಬೇರೆ ಯಾವ ಗೊಬ್ಬರ ಕೊಟ್ಟಿಲ್ಲ? ಇಲ್ಲ, ಬೇರೆ ಯಾವ ಗೊಬ್ಬರ ಕೊಟ್ಟಿಲ್ಲ, ನಂದು ಎರೆಜಲನೇ ಗೊಬ್ಬರ. ಅದಕ್ಕೆ ಸರ್ ನೀರು ಎಷ್ಟು ದಿನಕ್ಕೊಮ್ಮೆ ಕೊಡ್ತೀರಾ ಮೇಡಮ್? ಈಗ ನೀರು ಅಂತಂದ್ರೆ ನಮ್ದೆಲ್ಲ ಆಯ್ ನೀರಾವರಿನೇ. ಡ್ರಿಪ್ ಬಂದಾಗ ನಾನು ಎತ್ತಿದ್ದೀನಿ. ಈಗ ಉಳುಮೆ ಮಾಡಬೇಕು ಅನ್ನೋ ಸಲುವಾಗಿ ಎತ್ತಿದ್ದೆ, ಉಳುಮೆ ಮಾಡಿದ್ದೀನಿ. ನಮ್ದ್ರಲ್ಲಿ ಯಾವ್ದ್ರಲ್ಲಿ ಪವರ್ ಟಿಲ್ಲರ್ ಅಲ್ಲಿ ಮೇಲ್ಗಡೆ 1 3 ಇಂಚ್ ಸುಮ್ಮನೆ ಮೇಲ್ಗಡೆ ಉಳುಮೆ ಮಾಡಿದ್ದೀನಿ. ಇದನ್ನ ಎತ್ತಿದ್ದೀನಿ. ಇದನ್ನ ಏನ್ ಮಾಡ್ತೀನಿ ಅಂದ್ರೆ, ಡ್ರಿಪ್ ಇವೆರಡು ಸೆಂಟ್ರಲ್ ಹಾಕ್ತೀನಿ ಮೇಡಮ್. ಇವೆರಡು ಸೆಂಟ್ರಲ್ಲಿ ಈ ಡ್ರಿಪ್ ನ ಇಲ್ಲಿ ಸೆಂಟ್ರಲ್ ಹಾಕ್ತೀನಿ.
ಕನಿಷ್ಠ ಅಂದ್ರೆ ನಾವು 15 ದಿವಸಕ್ಕೆ ಒಂದ್ಸತಿ ಬಿಡ್ತೀವಿ ಮೇಡಮ್ ನೀರು. ಹಾ ಹಾ 15 ದಿವಸಕ್ಕೆ ಒಂದ್ಸತಿ ಎರಡಕ್ಕೂ ಅನುಕೂಲ ಆಗುತ್ತೆ. ಅಡಿಕೆ ಗಿಡಕ್ಕೂ ಆಗಬೇಕು, ಕೋಕೋಗೂ ಆಗಬೇಕು, ಸೆಂಟ್ರಲ್ ಲೈನಲ್ಲಿ ಆಗ್ತೀವಿ. ಸರ್ ಇದು ಸರಿಯಾಗಿ ಫಸಲು ಬಂದಿದೆ ಅಂತ ಹೇಳಿ ಹೆಂಗ್ ತಿಳ್ಕೊಂತೀರಾ ನೀವು? ಕರೆಕ್ಟ್. ಇದು ಏನಾಗುತ್ತೆ ಅಂತಂದ್ರೆ ಇದು ತಳಿ ಬಂದು ನಾನು ತಳಿನೇ ಹೇಳಿಲ್ಲ, F1B ಇದು ತಳಿ. F1B ಈ ತಳಿ ಬಂದು ಗ್ರೀನ್ ಆಗಿ ಆಮೇಲೆ ಎಲ್ಲೋ ಬರುತ್ತೆ ಮೇಡಮ್. ಈ ತರ ಹಾ ಹಾ ಫಸ್ಟ್ ಗ್ರೀನ್ ಇರುತ್ತೆ, ಆಮೇಲೆ ಎಲ್ಲೋ ಇರುತ್ತೆ. Okay. ಎಲ್ಲೋ ಫುಲ್ ಎಲ್ಲೋ ಆದ್ಮೇಲೆ ಫುಲ್ ಎಲ್ಲೋ ಆಗುತ್ತೆ ಮೇಡಮ್. ಫುಲ್ ಎಲ್ಲೋ ಅಂತಂದ್ರೆ ಇಲ್ಲಿ ನೋಡಿ ತೋರಿಸ್ತೀನಿ. ಗ್ರೀನ್ ಅಂತಂದ್ರೆ ಈ ತರ ಗ್ರೀನ್ ಬರುತ್ತೆ ಎಡೆಗೆ, ಈ ತರ ಗ್ರೀನ್ ಇದ್ರೆ ಆಗಲ್ಲ, ಈ ತರ ಫುಲ್ ಎಲ್ಲೋ ಆಗ್ಬೇಕು ಮೇಡಮ್. ಓಕೆ ಪೂರ್ತಿ ಫುಲ್ ಎಲ್ಲೋ ಆದ್ಮೇಲೆ ನಾವು ಕಿತ್ಕೊಂತೀವಿ ಇದನ್ನ. ಓಕೆ ಮಾಗಿದೆ ಹಂಗಾದ್ರೆ ಅದು? ಹೌದು ಹೌದು ಕಿತ್ಕೊಂತೀವಿ. ಓಕೆ ಕಿತ್ಕೊಂಡು ಇದನ್ನ ಕೊಯ್ದಾಗ ಯಾವ ತರ ಇರುತ್ತೆ ಅಂದ್ರೆ ಮೇಡಮ್, ಸೇಮ್ ಸೀತಾಪತ್ಲೆ ತರ ಇರುತ್ತೆ ಒಳಗಡೆ. ಸೀತಾಪತ್ಲೆ, ಸೀತಾಪತ್ಲೆ, ಸೀತಾಫಲ ಹಣ್ಣು. ಸೀತಾಫಲ. ಓಕೆ. ಓಕೆ ಸೀತಾಪತ್ಲೆ ತರ ಇರೋ ಕೋಕೋ ನೋಡಿ ನನ್ನ ಕೈಯಲ್ಲಿದೆ ಕೋಕೋವಾ. ಮೇಡಮ್ ತಿನ್ಬೋದು, ಟೇಸ್ಟ್ ಮಾಡಿ ಮೇಡಮ್. ಟೇಸ್ಟ್ ಮಾಡ್ಬೋದಾ? ಮಾಡ್ಬೋದು, ಮಾಡಿ ನಿಮಗೆ ಗೊತ್ತಾಗುತ್ತೆ. ಹಿಂಗೆ ಬರಿ ಬೆಲೆ ತಿನ್ಬೋದಾ? ಹೌದು ತಿನ್ಬೋದು. ಸೇಮ್ ಸೀತಾಪತ್ಲೆನ ನಿಜ ಸೀತಾಫಲ ಹಣ್ಣು ಇದ್ದಂಗಿದೆ ಇದು. ಸೇಮ್ ಅದ್ರ ಮೇಲ್ಗಡೆ ಹೆಂಗಿದೆ ಹಂಗೆ, ಟೇಸ್ಟಿನೂ ಹಂಗೆ. ಹೌದಾ? ನಿಜ. ಸರಿ ಕೊಡ್ರಿ ಸರ್. ಈ ಹಣ್ಣು ಸೇಮ್ ಸೀತಾಫಲ ಹಣ್ಣು ಇದ್ದಂಗಿದೆ. 100% ಮೇಡಮ್. ಸರ್ ಈಗ ಈ ಹಣ್ಣು ತಿಂದಾದ್ಮೇಲೆ ಇವಾಗ ಬೀಜನ ಎಷ್ಟು ಬಿಡದ? ಮೇಡಮ್ ಅದೇ ಚಾಕ್ಲೇಟ್ ಮೇಡಮ್, ಇದೇ ಚಾಕ್ಲೇಟ್? ಅದೇ ಚಾಕ್ಲೇಟು. ಅದೆಷ್ಟು ಬಿಟ್ರೆ ಚಾಕ್ಲೇಟ್ ಎಸ್ತಂಗೆ. ಹೌದಾ? ಈಗ ನಿಮ್ಮ ಕೈಯಲ್ಲಿ ಚಾಕ್ಲೇಟ್ ಇದ್ರೆ ಎಸಿತೀರಾ ಮೇಡಮ್? ಇಲ್ಲ ಇಲ್ಲ ಹಂಗೆ. ಓಕೆ, ಹೆಂಗಿದು ಪ್ರೊಸೆಸಿಂಗ್ ಹೆಂಗೆ ಮೇಡಮ್? ಈಗ ಇದೇನಾಗುತ್ತೆ ಅಂತಂದ್ರೆ ಇದನ್ನ ಅಂದ್ರೆ ನಾವೀಗ ತಿಂತಿದೀವಿ, ಎಲ್ಲಾ ಹಣ್ಣು ತಿನ್ನಕ್ಕಾಗಲ್ಲ. ಓಕೆ. ಏನಂದ್ರೆ ಟೇಸ್ಟ್ ಮಾಡಕ್ಕೋಸ್ಕರ ತಿಂದಿದ್ದು. ಇದನ್ನ ನಾವೇನ್ ಮಾಡ್ತೀವಿ ಅಂತಂದ್ರೆ ಒಂದು ಬೇಷನ್ ಅಲ್ಲಿ, ಉದಾಹರಣೆ ಒಂದು ಬೇಷನ್ ಇಲ್ಲ ಅಂತಂದ್ರೆ ಒಂದು ಚೀಲ, ಗೋಣಿ ಚೀಲ. ಓಕೆ. ಈ ಬೀಜನ ಉದಾಹರಣೆ ಹೆಂಗೆ ಅಂದ್ರೆ ಒಂದು 100 ಕಾಯಿ ಬಂದಿರ್ತವೆ ಅಂತ ಕಡೆ, ಈ ತರ ಒಡಾಕ್ತಿವಿ, ಇದನ್ನ ಸ್ಪೂನ್ ಅಲ್ಲಿ ತೆಗಿತೀವಿ, ಚೀಲದಲ್ಲಿ ಹಾಕ್ತಿವಿ, 2 ದಿವಸ ಹಂಗೆ ಬಿಟ್ಬಿಡ್ತೀವಿ ನೆಳ್ಳಲ್ಲಿ ಮನೆ ಒಳಗಡೆ. ಅವಾಗ ಇದೆಲ್ಲ ಏನಿದೆ ನಿಮ್ಗೆ ವೈಟ್ ಏನು ಕಾಣ್ತದೆ ಅದೆಲ್ಲ ಹೋಗ್ಬಿಟ್ಟು ಸೇಮ್ ಬಾದಾಮಿ ಬೀಜ ತರ ಆಗುತ್ತೆ ಮೇಡಮ್. ಓಕೆ. ಟೋಟಲಿ ಅದನ್ನ ತಗೊಂಬಂದು ನಾವು ಬಿಸಿಲಲ್ಲಿ 2 ದಿವಸ ಒಣಗಾಕ್ಬಿಡ್ತೀವಿ. ಓಕೆ. ಸಣ್ಣ ಪುಟ್ಟ ಸೀಮೆ ಬರ್ತವೆ, ಆದ್ರೆ ಏನೋ ತೊಂದರೆ ಆಗಲ್ಲ. ಒಣಗಾಕಾದ್ಮೇಲೆ ಅದನ್ನ ಮನೆ ಒಳಗಡೆ ಹುರ್ದಾದ್ಮೇಲೆ ಆ ಸಿಪ್ಪೆ ಹೋಗುತ್ತೆ ಮೇಲ್ಗಡೆ. ಓಕೆ. ಅದು ತೋರಿಸ್ತೀನಿ ಸರ್, ಫುಟೇಜ್ ತಗೊಂತಾರೆ. ನಾವೊಂದು ತಟ್ಟೆಯಲ್ಲಿ ಅದನ್ನ ಮಾಡಿದೀವಿ. ಅದನ್ನ ಏನು ಆ ಸಿಪ್ಪೆ ಹೋಗುತ್ತೆ, ಕನಿಷ್ಠ ಪಕ್ಷ ಅದೆಲ್ಲ ಬ್ರೌನ್ನೆಸ್ ಆಗುತ್ತೆ, ಪೂರ್ತಿ ಕಪ್ಪುಗಾಗುತ್ತೆ. ಅದನ್ನೇ ನಾವು ಪುಡಿ ಮಾಡಿ ಇವಾಗ ಹಾಲ್ಗೆ ಹಾಕೊಂಡು ಕುಡಿತಾ ಇದೀವಿ ಮೇಡಮ್. ಆದ್ರೆ ಕಹಿ ಇರುತ್ತೆ. ಈ ಮೇಲ್ಗಡೆ ಎಷ್ಟು ಟೇಸ್ಟ್ ಐತೋ ಅಷ್ಟೇ ಕಹಿ ಇರುತ್ತೆ ಬೀಜ. ಓಕೆ. ಅದಕ್ಕೋಸ್ಕರ ನಾವು ಟೇಸ್ಟಿಗೆ ಅಂದ್ರೆ ಬೆಲ್ಲ ಅಥವಾ ಸಕ್ಕರೆ ಹಾಕೊಂಡು ಕುಡಿಬಹುದು. ಸರ್ ಇವಾಗ ಇದು ಪಲ್ಪ್ ಏನಿದೆ ಅಲ್ಲ, ಇದನ್ನ ರಿಮೂವ್ ಮಾಡ್ಕೊಂಡು ಬೀಜನಷ್ಟೇ ಸಪರೇಟ್ ಮಾಡ್ಬೋದಲ್ವಾ? ಹಂಗೆ ಅದು ಬಹಳ ಕಷ್ಟ ಮೇಡಮ್, ಹಂಗ ತೆಗಿಯಕ್ಕೆ ಬಹಳ ಕಷ್ಟ. ಅದ್ರ ಸಲುವಾಗಿ ನೆಳ್ಳಲ್ಲಿ 2 ದಿವಸ ಒಣಗಾಕ್ಬಿಟ್ರೆ ವೈಟ್ ಏನೈತೆ ಅದು ವೈಟ್ ಕರ್ಗೋಗುತ್ತೆ ಬೇಗ. ಓಕೆ. ನೋಡಿ ಕೋಕೋವಾ ಬೆಳೆನ ನಮ್ಮ ನೆಲದಲ್ಲಿ ಬೆಳಿಬಹುದು, ನಾವು ಈ ರೀತಿಯಾಗಿ ಸವಿಬಹುದು. ಹೌದು. ಚಾಕ್ಲೇಟ್ ಮತ್ತೆ ಇನ್ನೇನೇನು ಕೋಕೋದಲ್ಲಿ ಸೀತಾಪತ್ಲೆ, ಕೋಕೋದಲ್ಲಿ ಸೀತಾಪತ್ಲೆ, ಕೋಕೋ ಒಳಗಡೆ ಸೀತಾಫಲ, ಒಳಗಡೆ ಸೀತಾಫಲ. ಕ್ಯಾಡ್ಬರೀಸ್ ಕಂಪನಿಯವ್ರು ನಿಮ್ ಜೊತೆ ಏನ್ ಟೈಪ್ ಆಗಿದಾರಲ್ಲ, ಅವ್ರಿಗೆ ಇದು ಹಣ್ಣನ್ನ ಹಿಂಗೆ ಕೊಡ್ತೀರಾ ಅಥವಾ ಹಿಂಗ್ ಕಟ್ ಮಾಡಿ ಬೀಜನ ಸಂಸ್ಕರಣೆ ಮಾಡಿನೇ ಕೊಡ್ತೀರಾ? ಇಲ್ಲ ಮೇಡಮ್, ಸಂಸ್ಕರಣೆ ಮಾಡೇ ಕೊಡ್ತೀವಿ. ಟೋಟಲಿ ಬೀಜ ಒಣಗಿಸ್ಬಿಟ್ಟು ನಾವು ಶೇಖರಣೆ ಮಾಡ್ಬೋದು. ಏನಪ್ಪಾ ಅಂತಂದ್ರೆ ಏನು ಅದ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಬಚ್ಚಿಕಣ ಅಂತವು ಮೇಡಮ್. ಅವೆಲ್ಲ ಬಚ್ಚಿಕಣ ಅಂತಂದ್ರೆ ಎಷ್ಟು ವರ್ಷ ಆದ್ರೂ ಬಚ್ಚಿಕಬಹುದು. ಈಗ ಉದಾಹರಣೆ ಅಡಿಕೆ ಬೇಯಿಸ್ಬಿಟ್ಟು ಬೆಚ್ಚಿಕ್ಕಂತೀವಿ. ನಮ್ಗೆ ಯಾವಾಗ ತಾಪತ್ರಯ ತೊಂದರೆ ಅಂತ ಐತೋ ತೊಂದರೆ ಐತೋ ಅವಾಗ ಕೊಡ್ತೀವಿ. ಇದು ಹಂಗೆ ಈ ಟೊಮೆಟೊ ಹಣ್ಣು ತರ ಅಥವಾ ಮತ್ತೊಂದು ತರ ಬೇಗ ಕೆಟ್ಟೋಯ್ತು ಅನ್ನಂಗಿಲ್ಲ. ಚೀಲದಲ್ಲಿ ಹಾಕಿ ಸ್ಟಾಕ್ ಮಾಡಿ ಇಡ್ಬೋದು. ಏನಪ್ಪಾ ಅಂತಂದ್ರೆ ಫಸ್ಟಿಗೆ ಅಂದ್ರೆ ಈಗ ಯಾರೇ ಬೆಳೆದ್ರು ಅಲ್ಲಿ ಸ್ಟಾರ್ಟ್ ಆಗ್ತವೆ ಕಾಯಿಗಳು ಎಲ್ಲ ಒಂದೇ ಸತಿ ಯಾರಿಗೂ ಬರಲ್ಲ. ಈಗ ನನಗೆ ಸ್ಟಾರ್ಟ್ ಆಗಿದ್ದಾವೆ, ಒಂದು 30 ಗಿಡದಿಂದ ಸ್ಟಾರ್ಟ್ ಆಗಿದ್ದಾವೆ. ನೆಕ್ಸ್ಟ್ ಇನ್ನ ಪೂರ್ತಿ ಕಂಪ್ಲೀಟ್ ಆಗೋಗ್ತವೆ, 300 ಗಿಡದಲ್ಲೂ ಕಂಪ್ಲೀಟ್ ಅವಾಗ ಜಾಸ್ತಿ ಬಂದಾಗ ನಾವೇನ್ ಮಾಡ್ತೀವಿ ಅಂದ್ರೆ ಅದನ್ನೆಲ್ಲ ಇದು ಮಾಡಿ ಒಣಗಿಸಿ ಅಷ್ಟೊತ್ತಿಗೆ 50 kg ಆಗೋಗ್ತದೆ. ನಂದು 50 kg ಮ್ಯಾಲೆ ಬರ್ತವೆ. ಆದ್ರೆ ನಂದು ಏನಂದ್ರೆ ಇನ್ನ ತಿಳ್ಕೊಂಡಿಲ್ಲ ಒಂದು ಗಿಡದಿಂದ ಎಷ್ಟು ಬರುತ್ತೆ ಅಂತ ನನಗೂ ಗೊತ್ತಿಲ್ಲ. ಯಾಕಂದ್ರೆ ಈಗ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ಈಗ ಬರ್ತಾ ಇರೋದ್ರಿಂದ ಕನಿಷ್ಠ ಅಂದ್ರೆ ಒಂದು ಗಿಡದಲ್ಲಿ 10-20 ಅಂತೂ ಬರ್ತವೆ ಮೇಡಮ್. ಓಕೆ. ಒಂದು ಗಿಡದಿಂದ 10-20 ಕಾಯಿಗಳು ಬರ್ತವೆ ನಿಮಗೆ. ಸೊ ಇದರಲ್ಲಿ ಎಷ್ಟು ಬೀಜ ಬರ್ತವೆ ಅಂತ ಹೇಳಿಸಿಲ್ಲ. ಓಕೆ. ಇದು ಮೊದಲನೇ ಫಸಲು ನಿಮಗೆ? ಹೌದು. ಓಕೆ. ಈಗ ಕ್ಯಾಡ್ಬರೀಸ್ ಕಂಪನಿಯವರು ಅಂದ್ರೆ ನಮ್ಮ ರೈತರಿಗೆ ಒಂದು ಅರ್ಥ ಆಗ್ಲಿ ಅನ್ನೋ ಕಾರಣಕ್ಕಾಗಿ ಅಂದ್ರೆ ಇಂತಿಷ್ಟು ಕೆಜಿನ ಅಥವಾ ಇಂತಿಷ್ಟು ಕ್ವಿಂಟಲ್ ಇಂತಿಷ್ಟು ಹಣಕ್ಕೆ ಈ ರೀತಿ ಒಪ್ಪಂದ ಮಾಡ್ಕೊಂಡಿರ್ತಾರಲ್ಲ, ಸೊ ಯಾವ ರೀತಿ ಸರ್? ಕೆಜಿಗೆ ಆದ್ರೆ ಎಷ್ಟು? 1 kg ಕೊಕೋವಾ ಬೀಜಿಗೆ ಎಷ್ಟು ತಗೊಳ್ತಾರೆ ಮೇಡಮ್? ಈಗ 1 kg ಅಂದ್ರೆ ರೇಟ್ ಇದ್ದಾಗ 700 ರೂಪಾಯಿ ಹೊಡಿದೆ ಮೇಡಮ್. 700 ರೂಪಾಯಿಗೆ 1 kg? ಹೌದು. ಈಗ ನಾನು ಯಾರೋ ಇಟ್ಟು ರೈತರನ್ನ ಕೊಡ್ತಾ ಇರೋ ರೈತರನ್ನ ವಿಚಾರಿಸಿದಾಗ 700 ರೂಪಾಯಿ ತಾಂತಾರೆ. ಇದು ವರ್ಷಕ್ಕೆ 2 ಫಸಲು ಬರುತ್ತೆ ಮೇಡಮ್. ಕೋಕೋ 2 ಫಸಲು ಬರುತ್ತೆ. ಫೆಬ್ರವರಿಯಿಂದ ಸ್ಟಾರ್ಟ್ ಆಗುತ್ತೆ, ಒಂದು 3 ತಿಂಗಳು ಬಿಡುತ್ತೆ. ತಿರ್ಗಾ ಆಗಸ್ಟ್ ಅಂದ್ರೆ ಆಗಸ್ಟ್ ಇಂದ ಸ್ಟಾರ್ಟ್ ಆಗುತ್ತೆ, ಸೆಪ್ಟೆಂಬರ್ ಇದ್ರ ಕೊನೆಗೆ ಇದಾಗುತ್ತೆ.
ಬರುತ್ತೆ ಆ ಥರದಲ್ಲಿ ವರ್ಷದಲ್ಲಿ 2 ಬೆಳೆ ಬರುತ್ತೆ ಇದರಲ್ಲಿ. ವರ್ಷದಲ್ಲಿ 2 ಬೆಳೆ 6 ತಿಂಗಳಿಗೊಮ್ಮೆ ಬರುತ್ತೆ. ಸೊ ಇದು ಬಂದು 50 kg ಮಿನಿಮಮ್ 50 kg ಇದ್ರೆ ತಗೊಂಡೋಗ್ತಾರೆ ಕ್ಯಾಡ್ಬರೀಸ್ ಕಂಪ್ನಿಯವರು. ಓಕೆ 50 kg ಮೇಲ್ಪಟ್ಟ ಇಲ್ಲ ನಾವ್ ಯಾರು ರೈತರು ಟೈಪ್ ಆಗಿ ಉದಾಹರಣೆ ನಾನು ನನ್ನ ತಗೊಂಡು 20 kg ಅವ್ರು ತಗೊಂಡು 20 ಈ ತರದಲ್ಲಿ 50 kg ಮಾಡಿ ಮಾಡಿದ್ರು ತಗೊಂಡೋಗ್ತಾರೆ. ಓಕೆ ಇಲ್ಲ ಅಂದ್ರೆ ಮಿಕ್ಕಂತೆ ಈಗ ನಾವು ಮಾಡ್ತಿದೀವಲ್ಲ ಆ ಥರ ಪುಡಿ ಮಾಡಿ ಹಾಲ್ಗೆ ಹಾಕೊಂಡು ಕುಡಿಬೋದು, ಇಲ್ಲ ಚಾಕ್ಲೇಟ್ ಮಾಡ್ಕೊಂಡು ಮನೆಯಲ್ಲೇ ಪ್ರೊಸೆಸ್ ಮಾಡಿ. ನೀವು ಆಗ್ಲೇ ಹೇಳ್ದಂಗೆ ಒಣಗಿಸಿ ಎತ್ತಿಡ್ಬೋದು, ಯಾವಾಗ 50 kg ಆಗುತ್ತೆ ಅವಾಗ ಅವ್ರಿಗೆ ಕೊಟ್ಟು ಕಳಿಸ್ಬೋದು, ಆ ರೀತಿ ಮಾಡ್ಬೋದು. ಸೊ ಈಗ ನೀವು ಎಷ್ಟು ಗಿಡಗಳನ್ನ ಬೆಳೆಸಿದ್ದೀರಾ ಸರ್ ಒಟ್ಟು ಅಡಿಕೆ ಮಧ್ಯೆ? 330 ಗಿಡ ಇದೆ. 330 ಗಿಡ. 330 ಗಿಡ 50 kg ಅಷ್ಟು ಕೊಡುತ್ತಾ ನಿಮ್ಗೆ ಬೀಜಗಳನ್ನ? ಕೊಡುತ್ತೆ ಮೇಡಮ್. ಅದಕ್ಕೆ ಹೆಚ್ಚು ಕೊಡುತ್ತಾ ಕಮ್ಮಿ ಕೊಡುತ್ತಾ? ಜಾಸ್ತಿ ಕೊಡುತ್ತೆ ಮೇಡಮ್. ಅದಕ್ಕೆ ಜಾಸ್ತಿ ಬರುತ್ತೆ ಮೇಡಮ್. ನೋಡಿ, ಅಡಿಕೆ ಮಧ್ಯೆ ಈ ಕಸ ಬಂದು ಬೆಳೆದು ಹೋಗುತ್ತೆ, ಆ ಕಳೆನ ನಿರ್ಮೂಲನೆ ಮಾಡಬೇಕು ಅಂತ ಯೋಚನೆ ಮಾಡ್ಕೊಂಡು ಕೂತಿರುವಂತ ರೈತರು ಇಲ್ಲಿ ಕೇಳಿಸ್ಕೊಳ್ಳಿ. ಇವರು ಅಡಿಕೆ ಮಧ್ಯೆ ಒಂದು ಅಳತೆಯಲ್ಲಿ ಕೋಕೋವನ್ನ ಬೆಳೆದಿರೋ ಕಾರಣಕ್ಕಾಗಿ 1 kgಗೆ 700 ರೂಪಾಯಿ ಅಂತೆ, 50 kg ಅಂತಂದ್ರೆ 35,000 ರೂಪಾಯಿನ ವರ್ಷದಲ್ಲಿ 2 ಬಾರಿ ದುಡಿತಾರೆ. ಅಂತಂದ್ರೆ 35 70 ಸಾವಿರ. ಈ ಕೋಕೋವಿಂದಾನೇ 70,000 ರೂಪಾಯಿ ಹಣವನ್ನ ಗಳಿಸುವಂತ ರೈತ ಕೀರ್ತಿಯವರಾಗಿದ್ದಾರೆ. ಸರ್, ನಮ್ಮ ರೈತರು ಹೇಗೂ ಯೋಚನೆ ಮಾಡ್ತಾರೆ, ಬೇರೆ ಒಬ್ರ ಕಡೆ ಹೋಗಿ ನಾವು ಸಸಿ ತಗೊಂಡ್ ಬರೋದಕ್ಕಿಂತ ಒಂದ್ಸತಿ ಬೆಳೆದ ನಂತರ ಇದೇ ಬೀಜಗಳನ್ನ ಒಣಗಿಸ್ಬಿಟ್ಟು ನಾವು ಬಿತ್ತನೆ ಮಾಡ್ಕೊಂಡ್ಬಿಟ್ರೆ ಸೊ ನಮ್ಗೆ ಫ್ರೀ ಆಗಿ ಇಲ್ಲಿ ಸಸಿಗಳು ಸಿಕ್ಕಂಗ ಆಗತ್ತಲ್ವಾ, ಆಮೇಲೆ ಇನ್ನೊಬ್ರಿಗೂ ಕೂಡ ಕೊಡ್ಬೋದು ನಾವು ಅನ್ನೋಂಥದ್ದು. ಅಲ್ಲ, ನೀವು ಕೇಳಿದ ಪಾಯಿಂಟ್ ಕರೆಕ್ಟ್ ಮೇಡಮ್. ಯಾಕೆ ಅಂತಂದ್ರೆ ಈ ಒಂದು 2 ತಿಂಗಳ ಹಿಂದೆ ಸಿರಾದವರೊಬ್ರು ಸರ್ ಹೆಸರು ಮಾಡ್ತಿದ್ದೀನಿ, ಅವರು ಎಲ್ಲಿ ಆ ಕಡೆ ಮಂಗಳೂರು ಸೈಡು ತರ್ಸ್ಕೊಂಡಿದ್ದಾರೆ. ಅಂದ್ರೆ ಕಾಯಿನ ತರ್ಸ್ಕೊಂಡು ಅವರೇ ಬೀಜ ಹಾಕಿ ಮಾಡಿದ್ದಾರೆ ಅದನ್ನ. ಆದ್ರೆ ಎಷ್ಟು ಹಂತದಲ್ಲಿರೋ ಗಿಡ ಮಾಡಿದ್ದಾರೆ ಅಂದ್ರೆ ಒಂದು ಕನಿಷ್ಠ ಅಂದ್ರೆ ಗಿಡಕ್ಕೆ 10 ವರ್ಷ ಕಳೆದಿರೋ ಅಂತ ಗಿಡಗಳಿಂದ ಕಾಯಿ ತರಿಸ್ಕೊಂಡು ಅದನ್ನ ಒಡಾಕೊಂಡು ಇವರೇ ಬೀಜವನ್ನ ಪಾಕೆಟ್ಗೆ ಊರಿ ಮಾಡಿದ್ದಾರೆ ಮೇಡಮ್. ಅದು ಸತ್ಯ. ಆದ್ರೆ ಅಂತ ಬಂದು 10 ವರ್ಷ ಕಳಿಬೇಕು ಅದಕ್ಕೆ. ಗಿಡಕ್ಕೆ ಒಂದು 10 ವರ್ಷ ಕಳೆದ್ರೆ ನಾನು ಮಾಡ್ತೀನಿ. ಇಲ್ಲ ಅಂದ್ರೆ ನನಗೆ ಬೇಕು ಅಂತಂದ್ರೆ ನಾವು ತರಿಸ್ಕೊಂಡು ಅವ್ರು ಮಾಡಿದ್ರಲ್ಲ ಆ ತರ ಮಾಡ್ಕೋಬಹುದು. ಇಲ್ಲ ಹಂಗೆ ನಾವು ಡೈರೆಕ್ಟ್ ಆಗಿ ಈಗ ಬೀಜಗಳನ್ನ ಒಣಗಿಸಿ ಬಿತ್ತಿದ್ರೆ ಏನಾಗುತ್ತೆ? ಬಿತ್ತಿದ್ರೆ ಅದೇ ಗಿಡ ಏನಾಗುತ್ತೆ ಅಂದ್ರೆ ಬೆಳವಣಿಗೆ ಆಗಲ್ಲ ಮೇಡಮ್. ಅಂದ್ರೆ 1 ಅಡಿ 1.5 ಅಡಿ ಹಾಕಿದಂಗೆ ರೋಗ ಬಂದು ಆಗೋದು ಮಾಡೋದು, ಅದಕ್ಕೆ ಆಯಸ್ಸಿರಲ್ಲ ಅಂತ, ಗಿಡಕ್ಕೆ ಆಯಸ್ಸಿರಲ್ಲ ಅಷ್ಟೇ. ಇದು ಬಂದು ನಾನು ಕಟ್ ಮಾಡಿದೀನಿ, ಇದು ಮೊದಲನೇ ಅಂತ ಕಟ್ ಮಾಡಿರೋದು. ಈ ಕಟ್ ಮಾಡಾದ್ಮೇಲೆ ಇಲ್ಲೇ ಪಕ್ಕದಲ್ಲೇ ಚೂಪ ನೋಡ್ಕೊಳುತ್ತೆ. ಈ ಚೂಪಾನ ಬಂದು ಛತ್ರಿ ಆಕಾರ ಪಡ್ಕೊಳುತ್ತೆ. ಇಲ್ಲಿ ಏನಪ್ಪ ರೈತರಿಗೆ ನಾನು ಹೇಳೋದು ಅಂತಂದ್ರೆ, ತೀರಾ ತಗ್ಗು ಇರಬಾರ್ದು, ಅಂದ್ರೆ ಕೆಳಗಡೆನೂ ಇರಬಾರ್ದು ಗಿಡ, ತೀರಾ ಮೇಲ್ಗಡೆನೂ ಇರಬಾರ್ದು. ಸಮಸ್ಯೆ ಏನ್ ಬರುತ್ತೆ ಅಂತಂದ್ರೆ, ನಾವು ಮುಂದೆ ಇದನ್ನ ಏನಾದ್ರು ಕಟ್ ಮಾಡಬೇಕು ಅಂದ್ರೆ, ಉದಾಹರಣೆ ಇದನ್ನ ಕಟ್ ಮಾಡಬೇಕು ಅಂತಂದ್ರೆ ನಾವೇನಪ್ಪ ಅಂದ್ರೆ ಈ ಬೀದಿಂದ ಈಚೆಗೆ ಬರಬಾರ್ದು. ಅಂದ್ರೆ ನಮ್ದು ಏನು ದಾಯ ಇದೆ 19 ದಾಯ ಬಿಟ್ಟು ಹೊರಗಡೆ ಬರಬಾರ್ದು. ಅದನ್ನ ನಾವು ಹಿಂಗೆ ಕಟ್ ಮಾಡ್ಕೊಂತೀವಿ. ಹಿಂಗೆ ಕಟ್ ಮಾಡ್ಕೊಂಡಾಗ ಏನಾಗುತ್ತೆ ಅಂದ್ರೆ, ಈ ತರ ನೋಡ್ರಿ, ಇಲ್ಲಿ ಕಾಣುತ್ತಲ್ಲ, ಈ ತರ ಬ್ರಾಂಚಸ್ ಹೊಡ್ಕೊಳುತ್ತೆ. ಹಿಂಗೆ ಹೆಂಗ್ ಬೇಕೋ ಹಂಗೆ ಹೊಡ್ಕೊಳುತ್ತೆ. ಇದ್ ಕಡೆ ಏನಾದ್ರು ತೊಂದರೆ ಆಗುತ್ತಾ ಇದನ್ನು ಕಟ್ ಮಾಡೋದು. ಹಿಂಗ್ ಕಟ್ ಮಾಡಿ ನಮ್ಗೆ ಗಿಡಕ್ಕೆ ಆಕಾರ ನಾವೇ ಕೊಡೋದು, ಹೆಂಗ್ ಬೇಕೋ ಹಂಗೆ. ಅಂದ್ರೆ ಉದಾಹರಣೆ ಇಲ್ಲಿ ಅಡಿಕೆ ಕೀಳ್ತೀವಿ ಅಂತಂದ್ರೆ, ಇಲ್ಲಿ ತೊಂದರೆ ಆಗುತ್ತೆ ಅಂದ್ರೆ ಇತ್ತೋಗ ಕೊಂಬೆನ ಈ ಕಡೆ ತಿರ್ಸ್ಕೊಳೋದು, ಆ ತರ ಇತ್ತ ಹೋಗೋದನ್ನ ಈ ಕಡೆ ತಿರ್ಗಿಸ್ಕೊಳೋದು. ಈ ತರ ಇಲ್ಲಿ ಮಾಡಿದೀನಿ ನೋಡಿ ಸರ್, ನಾನು ಕಟ್ ಮಾಡಿದೀನಿ. ಅಂದ್ರೆ ಕಾರಣ ಏನು ಅಂತಂದ್ರೆ, ಈ ಕೊಂಬೆಗಳು ಬಿಟ್ರೆ ಇಲ್ಲಿ ಮುಂದೆ ಅಡಿಕೆ ಕೀಳಕ್ಕೆ ಇಲ್ಲಿ ನಮಗೆ ತೊಂದರೆ ಆಗುತ್ತೆ ಅಂತ ಹೇಳಿ ಇಲ್ಲೇ ಕಟ್ ಮಾಡಿದೀನಿ. ಈಗ ಹಿಂಗ್ ಹೊಡ್ಕೊಳ್ತವೆ ಅಷ್ಟೇ. ಹಂಗ ಆಕಾರ ಕೊಟ್ಕೊಂಡು ನಾವು ಹೋಗ್ಬೇಕು. ಬಂದ್ಬಿಟ್ಟು ಬುಡದಿಂದನೂ ಆಗುತ್ತೆ ಸರ್. ಹೂವು ಆಗೋದು ಮಾತ್ರ ಬುಡದಿಂದಾನೆ, ಪೂರ್ತಿ ಬುಡದಿಂದ ಆಗುತ್ತೆ. ಹಂಗಂತ ಹೇಳಿ ಪೂರ್ತಿ ಹೂವು ನಮ್ ಆಗಂಗಿಲ್ಲ. ಹೌದು, ಆಗಲ್ಲ. ಬುಡದಿಂದಾನೆ ಬರೋದು. ಎಲ್ಲಾ ಕೊಂಬೆಲು ಹೂವು ಆಗುತ್ತೆ ಸರ್. ಪ್ರತಿ ಒಂದು ಕೊಂಬೆಲು ಹೂವು ಆಗುತ್ತೆ, ಕಾಯಿ ಆಗುತ್ತೆ. ಆಮೇಲೆ ಇದಕ್ಕೆ ಬಂದು ಕೆಂಜಗಕ್ಕೆ ಕೆಲವೊಬ್ರು ರೈತರುಗಳು ಎದ್ರಕೊಂಡು, ಅಯ್ಯೋ ಹಂಗಾರೆ ಕೆಂಜಗ ಸಿಕ್ಕಾಪಟ್ಟೆ ಅಂತೆ, ಇವ್ರು ಬೆಳಿತಿರೋ ರೈತರು ಹೆಂಗ್ ಅಂದವ್ರೆ ಅಂತ ಟೆನ್ಷನ್ ತಗೊಬಿಡ್ರಿ. 100% 3G ಟ್ರೈ ಮಾಡಿದ್ರೆ ಹೋಗುತ್ತೆ. 3G ಅಂದ್ರೆ ಸರ್, 3G ಅಂದ್ರೆ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ ಮೇಡಮ್. 250 ಗ್ರಾಮ್ 250 ಗ್ರಾಮ್ ಅದನ್ನ ಜಜ್ಜಿ ಅಂದ್ರೆ ಪೂರ್ತಿ ಪೇಸ್ಟ್ ಮಾಡ್ಕೊಂಡು 20 ಲೀಟರ್ ಕ್ಯಾನ್ಗೆ ಹಾಕೊಂಡು ಸ್ಪ್ರೇ ಮಾಡಿದ್ರೆ 100% ಹೋಗುತ್ತೆ ಅಂತ ಯಾರೋ ಒಬ್ರು ಹೇಳಿದ್ದಾರೆ. ನಾನು ಈಗಲೇ ಹೇಳೋದು ಬೇಡ, ನಾನು ಟ್ರೈ ಮಾಡಿ ಹೇಳೋಣ ಅಂತ ಕಾಯ್ತಾ ಇದ್ದೀನಿ ಮೇಡಮ್. ಓಕೆ ಸರ್, ನಾವು ಇಷ್ಟು ದಿನಗಳ ಕಾಲ ಸಾವಯವ ಕೃಷಿಯಲ್ಲಿ ಈ ಕೋಕೋವನ್ನ ಬೆಳಿಬೋದಾ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ವಿ. ಅದ್ರ ಜೊತೆಗೆ ಯಾರಾದರೂ ಅಂತಹ ರೈತರು ಸಿಗ್ತಾರಾ ಅಂತಲೂ ಕೂಡ ಕಾಯ್ತಾ ಇದ್ವಿ. ನಮಗೆ ನೀವೇ ಸಿಕ್ಕ್ರಿ. ಸೊ ಅದ್ರ ಬಗ್ಗೆ ಅಚ್ಚುಕಟ್ಟಾಗಿ ಮಾಹಿತಿನ ಕೊಟ್ಟಿದ್ದಕ್ಕಾಗಿ ಧನ್ಯವಾದ ಸರ್. ನೋಡ್ತಾ ಇರುವಂತ ರೈತರಿಗೆ ಏನಾದರೂ ಹೇಳಿದ್ರೆ ಹೇಳ್ಬೋದು ಮೇಡಮ್. ಈಗ ಏನಪ್ಪಾ ಅಂದ್ರೆ, ಎಲೆಮರೆ ತೋಟದಲ್ಲಿ ಗುಬ್ಬಜ್ಜಿ ತರ ಇರೋಂಥ ನಮ್ಮಂತರನ್ನ ಗುರುತಿಸಿ ಬೆಳಗಿಗೆ ತರ ಅಂತ ಕೆಲಸ ಮಾಡ್ತಾ ಇದ್ದೀರಾ. ಯಾಕೆಂತಂದ್ರೆ ನಿಮ್ಮ ಚಾನಲ್ ಮೂಲಕನೇ ಕೆಲವೊಂದು ವಿಚಾರಗಳು ನಮಗೂ ಗೊತ್ತಾಗಿದ್ದು, ಆಮೇಲೆ ಕೆಲವೊಂದು ವಿಚಾರಗಳು ನಾನು ಹಂಚ್ಕೊಂಡಿದ್ದು ನಿಮ್ಮ ಚಾನಲ್ ಮೂಲಕ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ, ನಿಮ್ಮ ಚಾನಲಲ್ಲಿ ಏನು ವೆಲ್ವೆಟ್ ಬೀನ್ಸ್ ಬಂತೋ ಅದು ಬಂದಾದಮೇಲೆ ಎಷ್ಟೋ ಬೀಜಗಳನ್ನ ನಾನು ರೈತರಿಗೆ ಕೊಟ್ಟಿರೋದು ಉಂಟು. ನಮ್ಮಲ್ಲಿ ಬಂದಿದ್ದನ್ನ ಕೊಟ್ಟಿರೋದು ಉಂಟು. ಅದ್ರ ಬಗ್ಗೆ ಮಾಹಿತಿಗಳು ತಿಳ್ಕೊಂತಿರೋದು ಉಂಟು. ನಂದು ಏನೊಂದು ಸಜೆಷನ್ ಅಂದರೆ, ರೈತರಿಗೆ ಆದಷ್ಟು 6 ಗಂಟೆ ಮೇಲ್ಪಟ್ಟು ನನಗೆ ಕಾಲ್ ಮಾಡಿರಿ. ಯಾಕೆಂದರೆ ಪ್ರತಿ ಕ್ಷಣ ಏನಾಗ್ಬಿಡ್ತೈತೆ ಅಂದರೆ, ಮಾಡ್ತಾನೆ ಇರ್ತಾರೆ, ಫೋನ್ ಮಾಡಿ ರಿಸೀವ್ ಮಾಡಲಿಲ್ಲ ಅಂದರೆ ಅದೇ ರಿಸೀವ್ ಮಾಡಲಿಲ್ಲ ಅಂತ ಕಮೆಂಟ್ ಹಾಕ್ತಾರೆ. ಫೋನೇ ರಿಸೀವ್ ಮಾಡಲ್ಲ ಅವರು ಅಂತೇಳಿ ಕಮೆಂಟಲ್ಲಿ ಹಾಕ್ತಾರೆ. ನಮ್ಮ ಕಷ್ಟ ಏನು ಅಂತ ಆ ಜಾಗದಲ್ಲಿ ಸುಳ್ಳಿಲಿ ಸಿಕ್ಕಾಕೊಂಡ್ರೆ ನನಗೆ ಮಾತ್ರ ಗೊತ್ತು.
ದಡದಲ್ಲಿ ನಿಂತ್ಕೊಂಡು ನೋಡೋರಿಗೆ ನಿಜವಾಗ್ಲೂ ಗೊತ್ತಿರಲ್ಲ. ಯಾಕಂದರೆ ನನಗೆ ಗೊತ್ತು ಆ ಸುಳಿ ಆಗಲ ಏನು ಆಳ ಏನು ಅಂತ. ಅದ್ರ ಸಲುವಾಗಿ ಈಗ ನಾನು ಇಲ್ಲ ಅಂತಿಲ್ಲ, ಯಾವುದೇ ಆಗಲಿ ಒಂದು ವಿಷಯನ ಹಂಚ್ಕೊಂತೀನಿ ಇಲ್ಲ ಅಂತಿಲ್ಲ. ನನಗೆ 6 ರಿಂದ 8 ಅಥವಾ 9 ಟೈಮ್ ಕೊಟ್ಟು ಫೋನ್ ಮಾಡಿದ್ರೆ ನಾನು ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ, ಏನೇ ಮಾಹಿತಿ ಇದ್ರೂ ಕೊಡ್ತೀನಿ. ಆದರೆ ಏನಪ್ಪ ಅಂತಂದರೆ ಏನೇ ಮಾಡ್ತೀನಿ ಅಂತಂದ್ರು ಅದರಲ್ಲಿ ನೀವು ನಿರಂತರ ಪ್ರಯತ್ನ ಇದ್ದರೆ ಮಾತ್ರ, ನಿಮ್ಮ ಆಸಕ್ತಿ ಇದ್ದರೆ ಮಾತ್ರ, ತಾಳ್ಮೆ ಇದ್ದರೆ ಮಾತ್ರ ಸಾಧ್ಯ. ಮಟ್ರೆ ಇಲ್ಲಂದು ಏನೂ ಇಲ್ಲ ಸಾಧ್ಯ ಮೇಡಮ್. ಇಲ್ಲ ಮೇಡಮ್, ಇನ್ನೂ ಹೆಚ್ಚಿನದಾಗಿ ಮಾಹಿತಿ ಬೇಕು ಅಂತಂದರೆ ನನ್ನದೇ ಚಾನಲ್ ಇದೆ, ಕೀರ್ತಿ ಕೃಷಿ ವೈಭವ ಯೂಟ್ಯೂಬು ಇದೆ, ಆಮೇಲೆ ಫೇಸ್ಬುಕ್ಕು ಇದೆ. ಅದೇ ರೀತಿ ಕೀರ್ತಿ ಎಸ್ ಮುದಿಮಡು ಕಳ್ಳಂಬೆಳ್ಳ ಶಿರಾ ತುಮಕೂರು ಜಿಲ್ಲೆ ಅನ್ನೋದೊಂದು ಫೇಸ್ಬುಕ್ಕು ಇದೆ. ಅದೇ ಥರ ಅದ್ರದ್ದು ಯೂಟ್ಯೂಬ್ ಇದೆ. ನೀವೇನೇ ಹೆಚ್ಚಿನ ಮಾಹಿತಿ ಇದ್ದರೆ ಅದನ್ನು ಫೇಸ್ಬುಕ್ ID ಓಪನ್ ಮಾಡಿದ್ರೆ ನಾನು ಅದರಲ್ಲಿ ನಿಮಗೆ ಹೆಚ್ಚಿನ ಮಾಹಿತಿಗಳನ್ನ ಹಾಕ್ತಾ ಹೋಗ್ತಾ ಇರ್ತೀನಿ, ನೀವು ಫಾಲೋ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಸರ್, ನಮ್ಮ ಜೊತೆ ಮಾತನಾಡಿದ್ದಕ್ಕಾಗಿ ಧನ್ಯವಾದ. ನೋಡಿದ್ರಲ್ಲ ರೈತ ಬಾಂಧವರೇ, ಕೀರ್ತಿಯವರು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕೂಡ ಅವ್ರಿಗೆ ಕೃಷಿಯಲ್ಲಿ ಅಂದರೆ ಕೆಲಸಗಳು ಅಪಾರವಾಗಿರುತ್ತೆ. ಹೀಗಿರುವ ಮಧ್ಯೆಯಲ್ಲಿ ನೀವು ಪದೇ ಪದೇ ಕಾಲ್ ಮಾಡ್ತಾ ಇರುವಾಗ ಸ್ವಲ್ಪ ಅವ್ರಿಗೂ ಕೂಡ ಅವರ ಕೆಲಸದಲ್ಲಿ ತೊಂದರೆ ಆಗೋದುಂಟು. ಹಾಗಾಗಿ ಸಂಜೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ನೀವು ಕರೆಯನ್ನು ಮಾಡ್ಬೋದು. ಏನೇ ಡೌಟ್ಸ್ಗಳನ್ನು ಇದ್ದರೂ ಕೀರ್ತಿ ಅವ್ರ ಜೊತೆಗೆ ನೀವು ಮುಕ್ತವಾಗಿ ಮಾತನಾಡ್ಕೊಳ್ಬೋದು. ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಅವ್ರ ನಂಬರ್ ಮತ್ತು ಅವರ ವಿಳಾಸ ಇರುತ್ತೆ. ಸಾಧ್ಯ ಆದರೆ ತೋಟಕ್ಕೆ ಬಂದು ಕೂಡ ನೀವು ವಿಸಿಟ್ ಮಾಡ್ಬೋದು. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಅಂತ ಹೇಳ್ತಾ ನಮಸ್ಕಾರ.